ಟೀಕ್ಗಿಂತ 40% ಕಮ್ಮಿ ಆಗುತ್ತೆ. ರೇಟ್ ಕಮ್ಮಿ ಆಗುತ್ತೆ. ಟೀಕ್ಗಿಂತ 40% ಕಮ್ಮಿ ಆಗುತ್ತೆ. ಅದೇ ಡ್ಯೂರೇಬಿಲಿಟಿ. ಕಾರ್ಪೆಂಟರ್ ಬಂದ್ಬಿಟ್ಟು ಓಕೆ ಅವರು ವುಡ್ ವರ್ಕ್ ಮಾಡೋರೆ. ಎಲ್ಲರಿಗೂ ಏನು ಅನ್ಸುತ್ತೆ ಅಂತ ಹೇಳಿದ್ರೆ, ಅಯ್ಯೋ ವುಡ್ ವರ್ಕ್ ಮಾಡಿದ್ರು WPC ಮಾಡೋಕ್ಕಾಗಲ್ಲ, ಆಗುತ್ತೆ ಇಲ್ಲ ಅನ್ನೋ ಡೌಟ್ ಇರುತ್ತೆ. ಆದರೆ ನೋಡಿ ಅವ್ರ ಮ್ಯಾನ್ಯುಯಲಲ್ಲೇ ಹಂಗೆ ಮಾಡ್ತಾ ಇದ್ದಾರೆ. ಅದು ವುಡ್ ವರ್ಕ್ ಕುಳಿಸು ಮಾಡೋರು. ಇದು ಹೊಸ ಮಟೀರಿಯಲ್ ಅಲ್ಲ ಸರ್, ನಮಗೆ ಆಗಲ್ಲ ಮಾಡಲ್ಲ ಆ ಥರ ಏನಾದರೂ ಹೇಳಿದ್ರೆ ಏನಾದರೂ ಮಾಡಿದ್ರೆ ಎಂಥದ್ದು ಇಲ್ಲ ಸರ್. ಏನು ವುಡ್ಡಲ್ಲಿ ಹೇಗೆ ಮಾಡ್ತಾರೋ ಸೇಮ್ ಅದೇ ರೀತಿ ಮಾಡಿದ್ರು. ಓಕೆ ಓಕೆ. ಸೊ ವುಡ್ಗೂ ಇದಕ್ಕೂ ಏನು ವ್ಯತ್ಯಾಸ ಬರಲ್ಲ. ಸೊ ವೆದರ್ ಸ್ಕ್ರೂವಿಂಗ್ ಮಾಡೋದಿರ್ಬೋದು, ಕಟಿಂಗ್ ಅಲ್ಲಿ ಇರ್ಬೋದು, ಬಟ್ ಇನ್ನೊಂದು ಇಂಚಸ್ ಹಾಕೋದಲ್ಲಿ ಇರ್ಬೋದು. ಸೊ ವುಡ್ಗೂ ಇದಕ್ಕೂ ವ್ಯತ್ಯಾಸನೇ ಗೊತ್ತಾಗೋದಿಲ್ಲ. ನಿಮ್ಗೆ ತೊಂದರೆ ಇಲ್ಲ ಅಂತ ತೊಂದರೆ ಇಲ್ಲ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ರೆಗ್ಯುಲರ್ ಆಗಿ ನನ್ನ ಚಾನಲಲ್ಲಿ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಎಲ್ಲ ರೀತಿಯ ವಿಷಯಗಳನ್ನು ತೊಗೊಂಡ್ಬರ್ತಾನೆ ಇರ್ತೀನಿ. ಅದೇ ರೀತಿಯಲ್ಲಿ ಕನ್ಸ್ಟ್ರಕ್ಷನಲ್ಲಿ ಏನೇನು ಅಪ್ಡೇಟ್ ಇದೆ, ಏನೇನು ಹೊಸ ಪ್ರಾಡಕ್ಟ್ ಬರ್ತಾ ಇದೆ ಅದನ್ನು ಕೂಡ ತಿಳಿಸ್ತಾ ಇರ್ತೀನಿ. ನೋಡಿ, ಒಂದು ಕನ್ಸ್ಟ್ರಕ್ಷನ್ ಅಂತಂದರೆ ಮೇನ್ ಆಗಿ ಬರುವಂಥದ್ದು ನಮ್ಮನೆ ಡೋರ್ಗಳು ಆ್ಯಂಡ್ ವಿಂಡೋಗಳು. ಹೌದು ವೀಕ್ಷಕರೇ, ಡೋರ್ ಮತ್ತು ವಿಂಡೋಗೆ ಏನು ಯೂಸ್ ಮಾಡ್ತೀರಾ? ಬೇಸಾಗಿ ಮುಖ್ಯವಾಗಿ ಯೂಸ್ ಮಾಡುವಂಥದ್ದು ವುಡ್. ಹೌದು ತಾನೆ? ಆದರೆ ವುಡ್ಡಲ್ಲಿ ಅನೇಕ ಪ್ರಾಬ್ಲಮ್ಗಳಿದೆ, ತುಂಬ ಜನ ಅನುಭವಿಸಿರ್ತಾರೆ ಕೂಡ. ಓಕೆ, ಅದರಲ್ಲಿ ಮಾಯಿಶ್ಚರ್ಗೆ ಅದು ಟೆಂಡ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಮಾಯಿಶ್ಚರ್ಗೆ ವರ್ತಿಸುತ್ತೆ. ನಿಮ್ಮ ಹೊರಗಡೆ ತಂಪಿದೆ ಅಂತಂದರೆ ವುಡ್ಡು ಹಿಗ್ಗುವಿಕೆ ಆ್ಯಂಡ್ ಕುಗ್ಗುವಿಕೆ ಉಂಟಾಗುತ್ತೆ. ಆ್ಯಂಡ್ ಮೇನ್ ಆಗಿ ನೀರಂತೂ ಇದ್ರ ಮೇಲೆ ಬೀಳೋಗೇ ಇಲ್ಲ. ಆ್ಯಂಡ್ ಫೈರು ಅಥವಾ ನಿಮಗೆ ನೀರಿನ ಅಂಶದಿಂದ ತುಂಬ ತೊಂದರೆಗಳು ಇದರಲ್ಲಿ ಉಂಟಾಗುತ್ತೆ. ಮುಂದಿನದರಲ್ಲಿ ಹುಳ ಬರೋ ಸಾಧ್ಯತೆಗಳು ಇದೆ. ಸಾಧ್ಯತೆಗಳೇನು? ಹೆಚ್ಚಿನ ವುಡ್ಡಲ್ಲಿ ಅದು ಚೆನ್ನಾಗಿಲ್ಲ ಅಂತಂತಂದರೆ, ಸೀಸನಿಂಗ್ ಆಗಿಲ್ಲ ಓಕೆ ಅಂತಂತಂದರೆ ಡೆಫಿನೆಟ್ಲಿ ಅದರಲ್ಲಿ ಹುಳ ಬರೋ ಸಾಧ್ಯತೆಗಳು ತುಂಬ ಇರುತ್ತೆ ವೀಕ್ಷಕರೇ. ಆದರೆ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ಸ್ ಬೇಕಲ್ವಾ? ಎಸ್, ಸೊಲ್ಯೂಷನ್ಸ್ ಇದೆ, ಬಟ್ ಇದನ್ನು ನೀವು ಒಪ್ಕೊಬೇಕು. ಹೌದು ವೀಕ್ಷಕರೇ, ಹೇಗೆ ಕಾಲಗಳು ಚೇಂಜ್ ಆಗ್ತಾ ಹೋಗ್ತವೆ, ಹೊಸ ಪ್ರಾಡಕ್ಟ್ಗಳು ಬರ್ತಾನೆ ಇರ್ತವೆ. ಅದೇ ರೀತಿಯಲ್ಲಿ ಇವತ್ತು ಕೂಡ ನಾನು ನಿಮಗೋಸ್ಕರ ವುಡ್ಡನ್ನು ರೀಪ್ಲೇಸ್ ಮಾಡುವಂತಹ ಒಂದು ಹೊಸ ಪ್ರಾಡಕ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅದುವೇ WPC. ಹೌದು ವೀಕ್ಷಕರೇ, ವುಡ್ ಥರನೇ ಇರುವಂತಹ ಆದರೆ ವುಡ್ ಅಲ್ಲದೆ ಇರುವಂತಹ ಒಂದು ಪ್ರಾಡಕ್ಟ್, ಅದುವೇ WPC. ಯಾವುದೇ ರೀತಿಯ ಹುಳ ಬರಲ್ಲ, ಯಾವುದೇ ರೀತಿಯ ನೀರಿಂದ ತೊಂದರೆ ಇಲ್ಲ, ಯಾವುದೇ ರೀತಿಯ ಫೈರ್ ರೆಸಿಸ್ಟೆಂಟ್ ಅಂತ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಆ್ಯಂಡ್ ಇದನ್ನು ಆ್ಯಸ್ ಅ ವುಡ್ ಥರನೇ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಹೌದು ವೀಕ್ಷಕರೇ, ಆ್ಯಂಡ್ ಮೇನ್ ಆಗಿ ಇದರ ಬಗ್ಗೆ ನಿಮಗೆ ನಾಲೆಜ್ ಬೇಕು. ಏನಪ್ಪ WPC ಅಂತ ಕೂಡ ನೀವು ಕೂಡ ಯೋಚನೆ ಮಾಡ್ತಾ ಇರ್ಬೋದು. ಆಲ್ರೆಡಿ ತಮ್ನೇಲ್ ಮೇಲೆ ನೀವು ನೋಡ್ಬಿಟ್ಟಿದ್ದೀರಾ. ವಾಟರ್ ಪ್ರೂಫ್, ಫೈರ್ ರೆಸಿಸ್ಟೆಂಟ್, ಟರ್ಮೈಟ್ ಫ್ರೀ ಆಗಿರುವಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಒಂದೊಳ್ಳೆ ಜೆನ್ಯೂನ್ ಆಗಿರುವಂತಹ WPC ಮಟೀರಿಯಲ್ ಸಪ್ಲೈಯರ್ ಬೇಕು ಅಂತಂದರೆ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು WPC ಕಾರ್ಟ್. ಬೆಂಗಳೂರಿನ ಬಾಣಸ್ವಾಡಿಯಲ್ಲಿರುವಂತಹ WPC ಕಾರ್ಟ್ ಅವ್ರ ಫ್ಯಾಕ್ಟ್ರಿಗೆ ಬಂದುಬಿಟ್ಟಿದ್ದೀನಿ ನಾನು. ಇಲ್ಲಿ ನಿಮಗೆ ಎಲ್ಲ ರೀತಿಯ WPC ಮಟೀರಿಯಲ್ಗಳು ಅವೈಲೇಬಲ್ ಇದೆ ವೀಕ್ಷಕರೇ. ಹಾಗಾದರೆ ಏನಪ್ಪ ಇದು WPC ಮಟೀರಿಯಲ್ಲು? ಹೇಗೆ ನಮಗೆ ವುಡ್ಗೆ ರೀಪ್ಲೇಸ್ ಆಗುತ್ತೆ? ಹೇಗೆ ನಾವು ಒಂದಿಷ್ಟು ಮರಗಳನ್ನು ಉಳಿಸ್ಬೋದು? ಹೌದು ವೀಕ್ಷಕರೇ, ಒಂದು ಮನೆ ಕಟ್ಟಬೇಕಾದ್ರೆ 4 ರಿಂದ 5 ಮರ ಕಟ್ಟಾಗತ್ತೆ ಅಂತ ಹೇಳ್ಬೋದು. ನೀವು ಮರ ನೆಡ್ತಿರೋ ಬಿಡ್ತಿರೋ WPCಗೆ ಆಪ್ಟ್ ಆಗ್ತಿದ್ದೀರ ಅಂತಂದರೆ 4 ರಿಂದ 5 ಮರನಂತೂ ಉಳಿಸ್ತಾ ಇದ್ದೀರಾ. ಸೊ ಇದರೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ WPC ಕಾರ್ಡ್ನ ಓನರ್ ಆಗಿರುವಂತಹ ರವಿರಾಮ್ ಸರ್ ಇದ್ದಾರೆ. ಕರೆಣ ಸರ್ನ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಓಕೆ, ತುಂಬಾ ಖುಷಿ ಆಯ್ತು. ಅಂಡ್ ಮೇನ್ ಆಗಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಒಂದು ಮಾಡ್ತಾ ಇದ್ದೀರಾ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಆದ್ರೆ ಒಂದು ಮರವನ್ನ ಉಳಿಸುವಂತ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮಿಂದ ಮರ ನೆಡೋದೇ ಕಮ್ಮಿ ಆಗ್ಬಿಟ್ಟಿದೆ. ಹೌದು. ಓಕೆ, ಅದಕ್ಕೆ ಜಾಗಗಳು ಜಾಸ್ತಿ ಸಿಗ್ತಾ ಇಲ್ಲ, ಮರ ನೆಡುವಂತ ಜಾಗ. ಅದಕ್ಕೆ ನಾವೇನು ಅಂತ ಹೇಳಿದ್ರೆ, ಮರ ಉಳ್ಸೋದಾದ್ರೆ ಉಳ್ಸೋಣ, ಇರೋ ಮರ ಆದ್ರೂ ಉಳ್ಸೋಣ ಅಂದ್ಬಿಟ್ಟು ಈ ಬಿಸ್ನೆಸ್ ಬಂದಿದ್ದೀವಿ. ಈ ಬಿಸ್ನೆಸ್ಗೆ ಬಂದಿದ್ದೀರಾ, ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅಂಡ್ ಒಂದು ಒಳ್ಳೆ ಫೀಲ್ಡ್ ಅನ್ನು ಚೂಸ್ ಮಾಡ್ಕೊಂಡಿದ್ದೀರಾ. ಓಕೆನಾ, ಒಂದು ಖುಷಿ ಆಯ್ತು. ಸೊ ಮೊದಲನೇದಾಗಿ ಯಾರಾದ್ರೂ ವೀಕ್ಷಕ ನೋಡ್ತಿರೋರು ಬರಬೇಕು, ಮೀಟ್ ಆಗಬೇಕು ಅಂತಂದ್ರೆ ತಮ್ಮ ಫ್ಯಾಕ್ಟರಿ ಎಲ್ಲಿದೆ, ಒಂದು ಲ್ಯಾಂಡ್ ಮಾರ್ಕ್ ಜೊತೆ ತಿಳಿಸ್ಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ನಮ್ದು ಫ್ಯಾಕ್ಟರಿ ಬಂದ್ಬಿಟ್ಟು ಬಾಣಸ್ವಾಡಿಯಲ್ಲಿ ನಿಮಗೆ ಕಲ್ಕೆರೆ ಅಂತ ಒಂದು ಏರಿಯಾ ಬರುತ್ತೆ. ಆ ಕಲ್ಕೆರೆ ಏರಿಯಲ್ಲಿ ಬಂದುತ್ತೆ ನಮ್ದು. ಈ ಫೀಲ್ಡ್ ಅಲ್ಲಿ ಯಾವಾಗಿಂದ ಇದ್ದೀರಿ ಸರ್ ನೀವು? ನಾವು ಈ ಫೀಲ್ಡ್ ಅಲ್ಲಿ 1.5-2 ವರ್ಷ ಆಯ್ತು ಸರ್. ಇಲ್ಲಿ ಕೇಳುವಂಥದ್ದು ಒಂದು ಮೇನ್ ಕ್ವಶನ್ ಅಂತಂದ್ರೆ, ನಾನು ಆಲ್ರೆಡಿ ಹೈಲೈಟ್ ಅಲ್ಲಿ ಹೇಳ್ಬಿಟ್ಟಿದ್ದಿ, ನೀವು ಟೆಕ್ನಿಕಲಿ ಹೇಳಿ ನಾವು ಯಾಕೆ WPC ನ ಚೂಸ್ ಮಾಡಬೇಕು ವುಡ್ ಬಿಟ್ಟು?
ವುಡ್ ಬಿಟ್ಟು ಯಾಕೆ ಚೂಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಅವಾಗಿಂದ ಹೇಳ್ತಾ ಇದ್ದೀರಾ ಇದು ಈಕೋ ಫ್ರೆಂಡ್ಲಿ ಅಂತ ಹೇಳ್ಬಿಟ್ಟು ಅದು ಫಸ್ಟ್ ಬರಬೇಕು. ಯಾಕಂತ ಹೇಳಿದ್ರೆ ನಮ್ಮ ಅಪ್ಕಮಿಂಗ್ ಜನ್ರೇಷನ್ಗೆ ನಾವೇನಾದ್ರೂ ಗಿಫ್ಟ್ ಕೊಡಬೇಕಂತ ಹೇಳಿದ್ರೆ ನಾವು ಪರಿಸರನೇ ಕೊಡೋಕ್ಕಾಗ, ಬೇರೆನೂ ಬಿಟ್ಟು ಹೋಗಲ್ಲ, ಬರೀ ಒಂದು ಒಳ್ಳೆ ಪರಿಸರನೇ ಬಿಟ್ಟು ಹೋಗೋಕ್ಕಾಗ. ಅದು ಇನ್ನೊಂದು ಏನಂತ ಹೇಳಿದ್ರೆ ನೀವು ಎಷ್ಟೇ ಲಕ್ಷ ಇನ್ವೆಸ್ಟ್ ಮಾಡಿಬಿಟ್ಟು ಟೀಕ್ ತಗೊಂಡು ಅದನ್ನ ಕ್ಯೂರಿಂಗ್ ಮಾಡಿ ಎಷ್ಟೇ ನೀವು ಇದು ಮಾಡಿದ್ರು ಅದು ಭಗವಂತ ಸೃಷ್ಟಿ ಮಾಡಿರೋ ಇದು ಪ್ರಕೃತಿ ಅದು ಏನಾಗುತ್ತೆ ಅಂದ್ರೆ ಅದು ಪ್ರಕೃತಿ ಸಮೇತವಾಗಿ ಅದು ರಿಯಾಕ್ಟ್ ಆಗ್ತಾನೆ ಇರುತ್ತೆ. ಗೆದ್ಲಿಡಿಬೋದು, ಕ್ರ್ಯಾಕ್ ಬಿಡ್ಬೋದು, ಅದನ್ನ ನೀವು ಮಾರೋ ಓನರ್ ಕೂಡ ಹೇಳಕ್ಕಾಗಲ್ಲ ಇದನ್ನ. ಓಕೆ, ಅದಕ್ಕೋಸ್ಕರ ನೀವು ಇದ್ರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇನ್ನೊಂದು ಏನು ಅಂತ ಹೇಳಿದ್ರೆ ಟೀಕ್ ಅದೆಲ್ಲ ಹೋಯ್ತು ಅಂತ ಹೇಳಿದ್ರೆ ಈ WPC ಪ್ರಾಡಕ್ಟ್ಗೆ ಟೀಕ್ ತರನೇ ನಿಮ್ಗೆ ಕ್ವಾಲಿಟಿ ಕೊಟ್ರು ಟೀಕ್ಗಿಂತ 40% ಕಮ್ಮಿ ಆಗುತ್ತೆ, ರೇಟ್ ಕಮ್ಮಿ ಆಗುತ್ತೆ. ಟೀಕ್ಗಿಂತ 40% ಕಮ್ಮಿ ಆಗುತ್ತೆ. ಅದೇ ಡ್ಯೂರೇಬಿಲಿಟಿನೂ ಇರುತ್ತೆ. ನೀವು ಎಷ್ಟೇ ಚೆನ್ನಾಗಿ ಹಾಕ್ಸ್ಕೊಂಡ್ರು, ಮರ ಹಾಕ್ಸ್ಕೊಂಡ್ರು, ಮೇ ಬಿ ನೀವು ಮನೆ ಕಟ್ಟಿರ್ತೀರಾ, ಎಲ್ಲ ನೋಡ್ತಾ ಇರೋ ವೀಕ್ಷಕರು ಮನೆ ಕಟ್ಟಿರ್ತಾರೆ, ಅವ್ರಿಗೂ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದನ್ನ ಮೇಂಟೆನೆನ್ಸ್ ಮಾಡ್ತಾನೆ ಇರ್ಬೇಕಾಗುತ್ತೆ. ಇದೇನಂದ್ರೆ ಏನು ಇಲ್ಲ, ಒಂದ್ ಹಾಕ್ಸ್ಕೊಂಡ್ಬಿಟ್ರೆ ಯಾವ ಮೇಂಟೆನೆನ್ಸ್ ಇಲ್ಲ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ತುಂಬಾ ಜನ ಏನಂತಾರ ಅಂತಂದ್ರೆ WPC ಅಂತಂದ್ರೆ ಬಾತ್ರೂಮ್ ಅಲ್ಲಿ ಯೂಸ್ ಮಾಡೋದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ನಿಮ್ಗೆ ಆಲ್ರೆಡಿ ನಾನು ಮನೆಯನ್ನ ಮಾಡಿರೋದಾಗ್ಲಿ, ನಿಮ್ಗೆ ಅಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಆಗಲಿ ತೋರಿಸಿದ್ದೀನಿ. ಓಕೆನಾ? ಎಲ್ಲ ಕಡೆನೂ WPCನ ಇದು ಮಾಡ್ಬೋದು, ಯೂಸ್ ಮಾಡ್ಬೋದು. ಅಂದರೆ ಏನಂತ ಹೇಳಿದ್ರೆ ಮಾರ್ಕೆಟಲ್ಲಿ ಇನ್ನೂ ಬರೀ ಬಾತ್ರೂಮ್ ಮಾತ್ರ, ಬಾತ್ರೂಮ್ ಇದು ಅಲ್ಲಿ ವಾಟರ್ ಬೀಳುತ್ತೆ, ಇದು 100% ವಾಟರ್ ಪ್ರೂಫ್ ಇರೋದ್ರಿಂದ ಇದು ಯೂಸ್ ಮಾಡೋಣ ಅನ್ನೋ ಒಂದು ಭ್ರಮೆ ಇದರಲ್ಲಿದ್ದಾರೆ ಅವರು. ಇನ್ನೂ ಅಷ್ಟು ನಾಲೆಡ್ಜ್ ಬಂದಿಲ್ಲ. ಓಕೆ, ಆ ನಾಲೆಡ್ಜ್ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು, ಅವ್ರಿಗೂ ನಾಲೆಡ್ಜ್ ಕೊಡೋಣ ಅಂತ. ಅದಕ್ಕೋಸ್ಕರ ಅಂಡರ್ ಕನ್ಸ್ಟ್ರಕ್ಷನ್ ಆಗಲಿ, ಫಿನಿಶ್ ಆಗಿರೋ ಮನೆ ಆಗಲಿ ನಾನು ತೋರಿಸ್ತಾ ಇರೋದು ನಿಮಗೆ. ಬರೀ ಬಾತ್ರೂಮ್ಗೆ ಅಲ್ಲ, ಇದು ಥ್ರೂ ಔಟ್ ಮನೆಗೆ ನೀವು ಎಲ್ಲೆಲ್ಲಿ ವುಡ್ ಯೂಸ್ ಮಾಡ್ತಿರೋ ಅಲ್ಲೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಅಂತಾರೆ. ಅದಕ್ಕೋಸ್ಕರ ಎಲ್ಲ ಅಲ್ಲೊಂದು ಅಂಡರ್ ಕನ್ಸ್ಟ್ರಕ್ಷನ್ ಸೈಟ್ ಆಗಲಿ ನಿಮಗೆ ಕಂಪ್ಲೀಟೆಡ್ ಆಗಲಿ ತೋರಿಸೋ ಕಾರಣನೇ ಅದು. ಹೌದು ವೀಕ್ಷಕರೇ, ನಾನು ಹೇಳೋದಿಷ್ಟೇ, ನಿಮ್ಮ ಮನೆಗೆ ಮೇನ್ ಡೋರ್ ಬೇಕಾ, ರೂಮ್ ಡೋರ್ ಬೇಕಾ, ವಾಸ್ಕಲ್ ಬೇಕಾ, ಫ್ರೇಮ್ ಬೇಕಾ, ವಿಂಡೋ ಶಟರ್ಸ್ ಬೇಕಾ, ಬಾತ್ರೂಮ್ ಡೋರ್ ಬೇಕಾ, ಬಾತ್ರೂಮ್ ಇದು ಫ್ರೇಮ್ ಬೇಕಾ, ಅಷ್ಟೇ ಅಲ್ಲದೆ ಇಂಟೀರಿಯರ್ ಬೇಕಾ, ನಿಮಗೆ ಇಂಟೀರಿಯರ್ ಶಟರ್ಸ್ಗಳು ಬೇಕಾ, ಕಿಚನ್ ಕ್ಯಾಬಿನೆಟ್ಗಳು ಬೇಕಾ, ವಾರ್ಡ್ರೋಬ್ ಬೇಕಾ, TV ಯೂನಿಟ್ ಬೇಕಾ, ಪೂಜಾ ರೂಮ್ ಬೇಕಾ, ಎಲ್ಲಿ ಬೇಕಾದರೂ ಕೂಡ ನೀವು WPCನ ಯೂಸ್ ಮಾಡಬಹುದು ಅಲ್ವಾ ಸರ್? ಕರೆಕ್ಟ್ ತಾನೆ? ಕರೆಕ್ಟ್ ಆಗಿ ಹೇಳಿದ್ರಿ. ನೋಡಿ, ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಚಳಿಗಾಲ ಬಂತು ಅಂತಂದ್ರೆ ವಿಂಡೋ ಡೋರ್ಗಳು ಕ್ಲೋಸೇ ಆಗಲ್ಲ. ಹೌದು, ಸ್ವಲ್ಪ ದಪ್ಪ ಆಗ್ಬಿಡುತ್ತೆ ಅದು. ಹೌದು, ಒಡ್ಕೊಳ್ಳುತ್ತೆ. ಅದನ್ನ ಮತ್ತೆ ಕಾರ್ಪೆಂಟರ್ ಕರ್ಸ್ಬೇಕು, ಪ್ಲೇನಿಂಗ್ ಮಾಡಿಸ್ಬಿಟ್ಟು ಅದನ್ನ ಕ್ಲೋಸ್ ಮಾಡೋ ತರ ಮಾಡಬೇಕು. ಒಂದೊಂದ್ಸತಿ ಮೇನ್ ಡೋರ್ ಕ್ಲೋಸ್ ಆಗಲ್ಲ. ತುಂಬಾ ಜನರು ಅನುಭವಿಸಿ ಮಾಡ್ತಾರೆ ಅಂತ ಹೇಳಿ ಕೆಳಗಡೆ ಅದು ಸ್ಯಾಂಡ್ ಪೇಪರ್ ಹಾಕ್ಬಿಟ್ಟು ಮಾಡಬೇಕು, ಡೋರ್ ಅನ್ನೇ ಬಿಚ್ಚಿಬಿಟ್ಟು ಅದನ್ನ ಪ್ಲೇನಿಂಗ್ ಮಾಡ್ಬೇಕಾಗುತ್ತೆ. ಸೊ ಇದರಲ್ಲಿ ಆ ರೀತಿ ಸಮಸ್ಯೆಗಳೇನಾದ್ರು? ಇದ್ರಲ್ಲಿ ಆ ರೀತಿ ಸಮಸ್ಯೆನೇ ಇಲ್ಲ. ಇರುತ್ತಾ? 100% ಇದು ವೆದರ್ ಪ್ರೂಫ್. ಇದು ಬೇಸಿಕ್ ಇಂದ ಒಂದು WPC ಮಟೀರಿಯಲ್ ಅಂದ್ರೆ ಏನು, ಅದರಿಂದ ಹೆಂಗ್ ರೆಡಿ ಮಾಡ್ತೀರಾ ನೀವು, ವರ್ಕ್ ಪ್ರೊಸೆಸ್ ಯಾವ ತರ ಇರುತ್ತೆ, ಪ್ರತಿಯೊಂದು ನಮ್ಮ ವೀಕ್ಷಕರು ತೋರ್ಸ್ಕೊಂಡ್ ಬಂದ್ಬಿಡೋಣ. ಸೊ ವೀಕ್ಷಕರೇ, ಒಂದು ಒಳ್ಳೆ ಸೂಪರ್ ಆಗಿರೋ ವಿಡಿಯೋ ಅಂತ ಹೇಳಕ್ ಇಷ್ಟಪಡ್ತಾ, ಯಾಕಂದ್ರೆ ಒಂದು ಹೊಸ ಇನೋವೇಟಿವ್ ಪ್ರಾಡಕ್ಟ್ ಅನ್ನು ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಸೊ ಆ ಪ್ರಾಡಕ್ಟ್ ಯಾವ ತರ ಇರುತ್ತೆ, ಯಾವ ತರ ಆಗುತ್ತೆ, ಏನೇನು ಮಾಡಬಹುದು, ಕಂಪ್ಲೀಟ್ ಆಗಿ ಇಲ್ಲಿ ಸ್ಟಾಕ್ಸ್ಗಳಿದೆ, ಜೊತೆಯಲ್ಲಿ WPC ಡೋರ್ಗಳು ಕೂಡ ಇದೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇವಾಗ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. 4 ಜನ ಜೊತೆ ಶೇರ್ ಮಾಡಿದಾಗ ಅವ್ರಿಗೂ ಕೂಡ ಗೊತ್ತಿಲ್ಲ, ನಾಲೆಜ್ ಇಲ್ಲ ಅಂತಂದ್ರೆ ಅವ್ರಿಗೂ ಈ ವಿಚಾರ ಗೊತ್ತಾಗುತ್ತೆ. ನಿಮ್ಮಿಂದನೇ ಒಂದು 4-5 ಮರಗಳು ಉಳಿದಂತ ಕೂಡ ಇಲ್ಲಿ ಆಗತ್ತೆ ವೀಕ್ಷಕರೇ. ಸರ್ ಬನ್ನಿ, ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡೋಣ. ಬನ್ನಿ ಸರ್. ಸರ್ ಮೊದಲಾಗಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆಕ್ಚುಲಿ ಪ್ರಾಡಕ್ಟ್ ಬೇಕಂದ್ರೆ ನಿಮ್ಗೆ ಮೊದಲನೇದಾಗಿ ಈ ತರ ನೋಡಿ, ಇದು ಪ್ರಾಡಕ್ಟ್. ಓಕೆನಾ? ಹಿಂಗೆ ಇರುತ್ತೆ. ಓಕೆ, ಸೇಮ್ ನೀವು ನೋಡಿ, ನಿಮ್ಗೆ ಹೆಂಗ್ ಕಾಣಿಸ್ತದೆ, ನಿಮ್ಗೆ ಫೀಲ್ ಹೆಂಗ್ ಆಗುತ್ತೆ, ಇದನ್ನ ವುಡ್ ನೋಡ್ದಂಗೆ ಅನಿಸ್ತಾ ಇದೆ. ಹೌದೌದು, ಕರೆಕ್ಟ್. ಎಲ್ಲಾರ್ಗು ನನಗೆ ಬರೋ ಕಸ್ಟಮರ್ ಕೂಡ ಕೇಳ್ತಾರೆ, ಏನ್ ಸರ್ ಇದು ರೆಡ್ ಸಾಲ ಇದು ಅಂತ ಕೇಳ್ತಾರೆ. ವೆಯ್ಟು ಹಂಗೆ ಇರುತ್ತೆ. ವೆಯ್ಟ್ ನಿಮ್ಗೆ ಅದಕ್ಕಿಂತ ನಮ್ದು 900 ಡೆನ್ಸಿಟಿ ಇರೋದ್ರಿಂದ ಓಕೆ, ವೆಯ್ಟ್ ಅದಕ್ಕಿಂತ ಜಾಸ್ತಿ ಬರುತ್ತೆ, ಜಾಸ್ತಿನೇ ಇರುತ್ತೆ. ಹೌದು, ಯಾವತ್ತೂ ಡೆನ್ಸಿಟಿಯಲ್ಲೇ ರೇಟ್ ಇದಾಗುತ್ತೆ. ನಮ್ದದು ಏನು ಅಂತ ಹೇಳಿದ್ರೆ ಒಂದೇ ಡೆನ್ಸಿಟಿ, 900 ಡೆನ್ಸಿಟಿ. ಕ್ವಾಲಿಟಿಯಲ್ಲಿ ಮಾತ್ರ ಕಾಂಪ್ರಮೈಸ್ ಮಾಡೋದೇ ಇಲ್ಲ, ನೀವು ಮಾಡೋದೇ ಇಲ್ಲ. ಸರಿ ಸರ್, ಮುಂದೆ ಹೋಗ್ಬಿಡೋಣ ಸರ್. ಇದೊಂದು ಬೇಸಿಕ್ ಮೆಟೀರಿಯಲ್ ಆಯ್ತು. ಇನ್ನು ಶೀಟ್ಗಳಲ್ಲಿ ಯಾವ ರೀತಿ ಶೀಟ್ಗಳಲ್ಲಿ ನಿಮಗೆ ಬೇಕು ಅಂತ ಹೇಳಿದ್ರೆ ನೋಡಿ, ಈ ಡೋರ್ಸ್ ಹಿಂಗ್ ಬರ್ತವೆ. ಇದು ಶೀಟ್ ಅಲ್ವಾ ಇದು? ಹೌದು, ಇದು ಡೋರ್ಸ್. ಇದು ಡೋರೇ ಇದು. ಓಕೆ, ಇದು ನಿಮ್ಗೆ ನೋಡಿ, ನಮ್ದು ಪ್ರಾಡಕ್ಟ್ ಹಿಂಗಿರುತ್ತೆ, ಪ್ಲೈನ್ ಆಗಿ ಐವರಿ ಕಲರ್ ಅಲ್ಲಿ ನಿಮ್ಗೆ ಬರುತ್ತೆ. ಓಕೆ, ಇದು ನಿಂಗೆ ಬಂದ್ಮೇಲೆ ಏನಾಗುತ್ತೆ ಅಂತಂದ್ರೆ ಕಸ್ಟಮರ್ ನಮ್ಗೆ ಆ ಮೆಜರ್ಮೆಂಟ್ ಕೊಡ್ತಾರೆ. ನಮ್ಗೆ ಈ ಮೆಜರ್ಮೆಂಟ್ ಅಲ್ಲಿ ನಮ್ಗೆ ಡೋರ್ ಬೇಕು ಅಂತ, ಆ ಮೆಜರ್ಮೆಂಟ್ ಅಲ್ಲಿ ನಾವು ಮಾಡಿ ಅವ್ರಿಗೆ ನೋಡಿ, ಈ ತರ ಡಿಜಿಟಲ್ ಪ್ರಿಂಟ್ಸ್ ಇವೆಲ್ಲ ಡಿಜಿಟಲ್ ಪ್ರಿಂಟ್ ಅಲ್ವಾ? ಡಿಜಿಟಲ್ ಪ್ರಿಂಟ್ ಇದೆಲ್ಲ. ಓಕೆ, ನಾವು ಇದರಲ್ಲಿ ಲ್ಯಾಮಿನೇಟ್ ಯೂಸ್ ಮಾಡಲ್ಲ.
ಯಾಕಂದ್ರೆ ಲ್ಯಾಮಿನೇಟ್ ಯೂಸ್ ಮಾಡಿದ್ರೆ ಅದು ಓಪನ್ ಆಗೋದು ಬಬಲ್ಸ್ ಬರೋದೆಲ್ಲ ಆಗುತ್ತೆ ಅಂದ್ಬಿಟ್ಟು ಓಕೆ ನಾವು ಡಿಜಿಟಲ್ ಪ್ರಿಂಟ್ ಮಾಡಿಸ್ಬಿಡ್ತೀವಿ. ಡಿಜಿಟಲ್ ಪ್ರಿಂಟ್ ಅಂದ್ರೆ ಒಂದು ಸರ್ಟನ್ ಟೆಂಪರೇಚರ್ ಅಲ್ಲಿ ನಿಮ್ಗೆ ಪ್ರಿಂಟ್ ಆಗ್ಬಿಡುತ್ತೆ ಇದರಲ್ಲಿ. ಇದೇನು ಆಗಲ್ಲ, ಫೇಡ್ ಆಗಲ್ಲ, ಏನು ಫೇಡ್ ಆಗಲ್ಲ. ನೀವು ವೆಟ್ ಕ್ಲಾತ್ ಅಲ್ಲಿ ಆರಾಮಾಗಿ ಒರೆಸ್ಕೊಬೋದು ಇದನ್ನ. ಸೂಪರ್ ಸರ್ ಇದು. ಓಕೆ ಓಕೆ ಇವೆಲ್ಲ ಸರ್ ಇದು ಅದು ಅಷ್ಟೇ. ಅದನ್ನ ನೋಡಿ ಸ್ವಲ್ಪ ಜನ ಏನ್ ಮಾಡ್ತಾರೆ, ನಮ್ಗೆ ಗ್ರೂ ಡಿಸೈನ್ ಬೇಕು ಅಂತ. ಇದ್ರ ಹಿಂಗೆ ಇರುತ್ತೆ ಡೋರು, ಅದ್ರ ಮೇಲೆ ನಾವು ಈ ತರ ಗ್ರೂ ಡಿಸೈನ್ ಮಾಡಿದೀವಿ. ಇವಾಗ ನಮ್ಗೆ ಈ WPC ಮೆಟೀರಿಯಲ್ ರೆಡಿ ಆಗಿರುವಂತಹ ಫ್ರೇಮ್ ಗಳೆಲ್ಲ ತೋರಿಸ್ಬಿಡಿ ಸರ್. ಹಾಗೆ ಇಲ್ಲಿ ನೋಡಿ, ಇಲ್ಲೇ ವಿಂಡೋಸ್ ಇದಾವೆ. ಇವೆಲ್ಲ ವಿಂಡೋಸ್? ಹೌದು. ಏನೇನ್ ಸೈಜ್ ಇದೆ ಇಲ್ಲಿ? ಮೇಲ್ಗಡೆ ಏನ್ ಸೈಜ್ ಸರ್? ಮೇಲ್ಗಡೆ ಬಂದ್ಬಿಟ್ಟು ಇದು 3x3 ವಿಂಡೋ. ಓಕೆ. ಕೆಳಗಡೆ ಇರೋದು ದೊಡ್ಡದಲ್ವಾ ಇದು? ಕೆಳಗಡೆ ಇರೋದು 4x2 ಅಂತ ಉದ್ದದ್ದೊಂದಿದೆ. ಕೆಳಗಡೆ ಇರೋದೆಲ್ಲ 4x4 ಇದಾವೆ, ದೊಡ್ಡದು. ಓಕೆ. ಅಂಡ್ ಇದು ಇದ್ರೊಳಗಡೆ ಈ ರಾಡ್ ಎಲ್ಲ ನೀವೇ ಇಂಟಿಗ್ರೇಟ್ ಮಾಡ್ಕೊಡ್ತೀರಾ? ಹೌದು. ನಾವು ಪ್ರೈಸ್ ಒಂದು ಕೊಟೇಶನ್ ಕೊಡ್ತೀವಲ್ಲ, ಅದರಲ್ಲಿ ರಾಡು ಮತ್ತೆ ಅದಕ್ಕಾಗೋ ಈ ಕಿಟಕಿ ಅಂತೀವಲ್ಲ, ಶಟರ್ ಅಂತೀವಲ್ಲ, ಅದನ್ನು ಕೂಡ ಇನ್ಕ್ಲೂಡ್ ಆಗೇ ಕೊಟ್ಟಿರ್ತೀವಿ. ಡೋರ್ಗಳು ಸರ್? ಡೋರ್ ಫ್ರೇಮ್ ಎಲ್ಲ ಎಲ್ಲಿ ರೆಡಿ ಮಾಡಿದ್ರೆ ನೋಡ್ಬೋದಾ? ಫ್ರೇಮ್ಸ್ ಇಲ್ಲಿ ಇರ್ತವೆ. ಇವೆಲ್ಲ ಡೋರ್ ಫ್ರೇಮ್ಗಳಾ? ಹೌದು, ಡೋರ್ ಫ್ರೇಮ್. ಇದು ಯಾವ ಸೈಜ್ ಸರ್? ಇದು ಸೈಜ್ ಬಂದ್ಬಿಟ್ಟು 7ಕ್ಕೆ 3 ಅಂತ ಇದನ್ನ ರೂಮ್ ಡೋರ್ಸ್ಗೆ. ಅದು 4 2.5 ಥಿಕ್ನೆಸ್ ಅಂದ್ರೆ ಇದು 4 2 ಥಿಕ್ನೆಸ್. 4 2 ಥಿಕ್ನೆಸ್ ಬರುತ್ತೆ. ಪ್ರೈಸ್ ಕೂಡ ಹಂಗೆ ಒಂದ್ ಸ್ವಲ್ಪ ಕಮ್ಮಿ ಇರುತ್ತೆ. ಹೌದು, ಥಿಕ್ನೆಸ್ ಮೇಲೆ ನಿಮ್ಗೆ ಒಂದ್ ಸ್ವಲ್ಪ ಪ್ರೈಸಸ್ ವೇರಿ ಆಗುತ್ತೆ. ಸರ್, ಇವಾಗ ಇದನ್ನ ಹೇಗೆ ಕಟ್ ಮಾಡ್ತಾರೆ, ಹೇಗೆ ರೆಡಿ ಮಾಡ್ತಾರೆ, ಒಂದೆರಡು ಪ್ರೊಸೆಸ್ ನೋಡ್ಬೋದಾ ಇದನ್ನ ನಾವು? ಹೌದು ಸರ್, ಬೇಕಾದ್ರೆ ನೋಡ್ಬೋದು. ನಮ್ಮವ್ರು ಮಾಡಿ ತೋರಿಸ್ತಾರೆ ಇವಾಗ. ಸರ್, ಇದು ಮ್ಯಾನುವಲ್ ಕಟಿಂಗ್ ಅಲ್ವಾ? ಹೌದು. ಅವರು ನೋಡಿ, ಆ ಕಾರ್ಪೆಂಟರ್ ಬಂದ್ಬಿಟ್ಟು ಓಕೆ, ಅವರು ವುಡ್ ವರ್ಕ್ ಮಾಡೋರೆ. ಎಲ್ಲಾರ್ಗು ಏನು ಅನ್ಸುತ್ತೆ ಅಂತ ಹೇಳಿದ್ರೆ, ಅಯ್ಯೋ ವುಡ್ ವರ್ಕ್ ಮಾಡಿದ್ರು WPC ಮಾಡೋಕ್ಕಾಗಲ್ಲ, ಆಗುತ್ತೆ ಇಲ್ಲ ಅನ್ನೋ ಡೌಟ್ ಇರುತ್ತೆ. ಆದ್ರೆ ನೋಡಿ, ಅವ್ರ ಮ್ಯಾನ್ಯುಯಲ್ ಅಲ್ಲೇ ಹಂಗೆ ಮಾಡ್ತಾ ಇದ್ದಾರೆ. ಅದು ವುಡ್ ವರ್ಕ್ ಮಾಡೋ ರೀತಿನೇ ಅದೇ ರೀತಿ ಅದೇ ಉಳಿಯಲ್ಲೇ ಹೊಡಿತಾ ಇದ್ದಾರೆ. ಬೇರೆ ಏನು ಹೊಸ ಎಕ್ವಿಪ್ಮೆಂಟ್ ಏನು ಬೇಡ, ಏನು ಬೇಡ. ಅಲ್ಲಿ ನೋಡಿ ಫಿನಿಶಿಂಗ್ ಹೆಂಗ್ ಬರ್ತೈತೆ ಅಂದ್ಬಿಟ್ಟು. ಸೇಮ್ ವುಡ್ ತರನೇ ಬರ್ತಾ ಇದೆ ಸರ್ ಇಲ್ಲಿ ಫಿನಿಶಿಂಗ್. ಹೌದು, ನೀಟಾಗಿ ಫಿನಿಶಿಂಗ್ ಬರ್ತಾ ಇದೆ. ನೀಟಾಗಿ ನೋಡಿ ವೀಕ್ಷಕರೇ, ಏನು ಉಳಿ ಯೂಸ್ ಮಾಡ್ತಿರ್ತಾರೆ ಅದನ್ನೇ ಯೂಸ್ ಮಾಡೋದು. ವುಡ್ ಹೆಂಗೆ ಪೀಸಸ್ ಆಗುತ್ತೆ ನೋಡಿ, ಇಲ್ಲೆಲ್ಲ ಬಿದ್ಕೊಂಡಿದೆ. ನೋಡಿದ್ರೆ ವುಡ್ ಪೀಸನ್ನೇ ನೋಡಿದಾಗ ಅನ್ಸುತ್ತೆ ಸರ್. ಇದು ಚೆನ್ನಾಗಿದೆ ಸರ್. ಇದು ಕ್ವಾಲಿಟಿ ನಾವು ಕೊಡೋದ್ರಿಂದಾನೇ ನಿಮ್ಗೆ ಆ ತರ ಫಿನಿಶಿಂಗ್ ಬರುತ್ತೆ. ಈ ತರ ಫಿನಿಶಿಂಗ್ ಬರುತ್ತೆ ಸರ್. ಇದಾಯ್ತು ಉಳಿಲಿ. ಮಷಿನ್ ಕಟಿಂಗ್ ಮಾಡ್ಬೋದಾ ನಾವು ಇದನ್ನ? ಹೌದು, ಮಷಿನ್ ಕಟಿಂಗ್ ಅಲ್ಲಿ ತೋರಿಸ್ಬಿಡೋಣ ನೋಡಿ. ನೋಡಿ ವೀಕ್ಷಕರೇ, ಎಷ್ಟು ನೀಟಾಗಿ ಕಟ್ ಮಾಡಿದ್ದಾರೆ. ವುಡ್ ಪೀಸೇ ಪೀಸ್ ಆದಂಗೆ ಇದೆಯಲ್ಲ ಸರ್ ಇದು? ಹೌದು ಅಲ್ವಾ? ಹೌದು. ಓಕೆ. ಇವಾಗ ಎಲ್ಲಿ ಬಂದಿದ್ದೀವಿ ಸರ್ ನಾವು? ಇವಾಗ ಬಂದ್ಬಿಟ್ಟು ಕಂಪ್ಲೀಟ್ ಫಿನಿಶ್ಡ್ ಆಗಿರೋ ಮನೆ. ಈಗ ಕಂಪ್ಲೀಟ್ ಫಿನಿಶ್ ಆದ್ರೆ ನಮ್ಗೆ ಯಾವ ತರ ಲುಕ್ ಬರುತ್ತೆ ಅನ್ನೋದು ತುಂಬಾ ಜನರ ಕಸ್ಟಮರ್ದು ಇದಿರುತ್ತೆ. ಇದು ಯಾವ ಏರಿಯಾ ಸರ್ ಇದು? ಇದು ಬಂದ್ಬಿಟ್ಟು ಬಿದ್ರಳ್ಳಿಯಲ್ಲಿ ಗ್ರೀನ್ ಅವೆನ್ಯೂ ಲೇಔಟ್ ಅಂತಿದೆ. ಓನರ್ ಹೆಸರೇನು? ಓನರ್ ಹೆಸರು ಬಂದ್ಬಿಟ್ಟು ರಾಬರ್ಟ್ ಅಂತ. ರಾಬರ್ಟ್ ಸರ್ ಅವ್ರು ಇದಾರ? ಇವತ್ತು ರಿವ್ಯೂ ತಗೊಂಬೋದಾ ಸರ್ ಹತ್ರ? ತಗೊಂಬೋದು ಸರ್, ನೀವು ತಗೊಂಬೋದಲ್ವಾ? ಸರಿ, ಬನ್ನಿ ನೋಡ್ಕೊಂಡ್ ಬಂದ್ಬಿಡೋಣ. ಓಕೆ ಸರ್. ಗ್ರೌಂಡ್ ಫ್ಲೋರ್ ಮಾತ್ರ ಅಲ್ವಾ ಈ ಮನೆ ಇದು? ಹೌದು ಸರ್. ಏನೇನ್ ಮಾಡಿದ್ದೀರಾ ಸರ್ ಇಲ್ಲಿ? ಸರ್, ಇಲ್ಲಿ ಎಲ್ಲ ಪೂರ್ತಿ ಇಂಟೀರಿಯರ್ ಇಂದ ಹಿಡಿದು ಓಕೆ, ಮನೆ ವಿಂಡೋಸು, ಇದು ಫ್ರೇಮ್ಸು, ಓಕೆ, ಎಲ್ಲ ಪೂರ್ತಿ ಫುಲ್ ಎಲ್ಲ ಮಾಡಿದ್ದೀರಾ? ಎಲ್ಲ ನಮ್ದು ಸರ್. ಇಂಟೀರಿಯರ್ ಅಲ್ಲಿ WPC ಏನಾದ್ರು ಯೂಸ್ ಮಾಡಿದ್ದೀರಾ? ಹೌದು ಸರ್, ಯೂಸ್ ಮಾಡಿ. ಅದನ್ನು ಯೂಸ್ ಮಾಡಿದ್ದೀರಾ ಇಲ್ಲಿ? ಓಕೆ. ಸೊ ಮೊದಲದಾಗಿ ವಿಂಡೋ ತೋರಿಸ್ಬಿಡೋಣ ಅಲ್ವಾ? ಹೌದು ಸರ್. ವಿಂಡೋಸ್ ಎಲ್ಲ ಸೈಜ್ ಹೇಳಿ. ವಿಂಡೋಸ್ ಸರ್ ಇದು ಸೈಜ್ ಬಂದ್ಬಿಟ್ಟು ಇದು 4.5ಗೆ 4 ಬರುತ್ತೆ. ಇದು ಏನಂತ ಹೇಳಿ, ನೀವು ಇಲ್ಲಿ ಪೇಂಟ್ ಗಿಂಟ್ ಎಲ್ಲ ಆಗಿ ಇವಾಗ ಈ ತರ ಔಟ್ಲುಕಿಂಗ್ ಬರುತ್ತೆ. ಇದು ಶಟರ್ಸ್? ಇದು ಶಟರ್ಸ್ ಕೂಡ ನಮ್ದು WPC ಇದೆ. ಶಟರ್ಸ್ WPC? ಹೌದು, ಶಟರ್ಸ್ WPC ಅದು. ಓಕೆ. ಇವಾಗ ಆ ಮನೆಗೆ ಬರೀ ನಾವು ಫ್ರೇಮ್ ಇಟ್ಟಿದ್ವಿ ಅಂಡರ್ ಕನ್ಸ್ಟ್ರಕ್ಷನ್. ಅವ್ರು ಕನ್ಸ್ಟ್ರಕ್ಷನ್ ಎಲ್ಲ ಆದ್ಮೇಲೆ ನಮ್ದೇ ಶಟರ್ಸ್ ನಾವು ಫಿಟ್ ಮಾಡ್ಕೊಡ್ಬೇಕಾಗುತ್ತೆ. ಮಾಡ್ತಾ ಇದ್ದೀರಾ? ಓಕೆ. ಆ ಶಟರ್ಸ್ಗೆ ಗ್ಲಾಸ್ ಎಲ್ಲ ಸರಿಯಾಗಿ ಇಂಟಿಗ್ರೇಟ್ ಮಾಡ್ಬೋದು? ಏನು ತೊಂದರೆ ಇಲ್ಲ ತಾನೆ? ಹೌದು. ಓಕೆ. ಅಂಡ್ ಇದಕ್ಕೆ ಮೇಲ್ಗಡೆ ಪೇಂಟಿಂಗ್ ಎಲ್ಲ ಯಾವ್ದು ಪೇಂಟ್ ಮಾಡಬೇಕು? ಇದರಲ್ಲಿ ಪೇಂಟಿಂಗ್ ಅಲ್ಲಿ ನಾವು ವುಡ್ ಅಲ್ಲಿ ಏನ್ ಮಾಡ್ಕೊಂತೀವಿ, ನಾವು ಒಂದ್ಸತಿ ಒಬ್ಬೊಬ್ರು ಡೂಕೋ ಪೇಂಟ್ ಕೂಡ ಮಾಡ್ಕೊಂತಾರೆ, ಪಾಲಿಶ್ ಮಾಡ್ತಾರೆ, ಅವರು ಪೇಂಟ್ ಮಾಡ್ತಾರೆ. ವುಡ್ ಅಲ್ಲಿ ಏನ್ ಮಾಡ್ತಿರೋ ಅದನ್ನೆಲ್ಲಾನು ನೀವು WPC ಅಲ್ಲಿ ಮಾಡಬಹುದು. ಇದಕ್ಕೆ ಸ್ಪೆಷಲ್ ಪೇಂಟ್ ಬೇಕು ಅಂತ ತರ ಏನು ಇಲ್ಲ ಸರ್. ವುಡ್ ಹೆಂಗ್ ಮಾಡ್ತಿರೋ ಅದೇ ತರ ಮಾಡ್ಬೋದು. ಅದೇ ಕಾರ್ಪೆಂಟ್ರೆ ವುಡ್ ಅಲ್ಲಿ ಕೆಲಸ ಮಾಡೋ ಕಾರ್ಪೆಂಟ್ರೆ ವರ್ಕ್ ಮಾಡ್ಬೋದು. ಫಿಟ್ಟಿಂಗ್ಸ್ ಕೂಡ ನೋಡ್ಬೋದು ವೀಕ್ಷಕರೇ. ಎಲ್ಲಾ ರೀತಿಯ ಫಿಟ್ಟಿಂಗ್ಸ್ ಗಳನ್ನ ಕೂಡ ಇಲ್ಲಿ ಹಾಕಬಹುದು. ನೀವು ಅನ್ಕೊಬಹುದು ಏನಾದ್ರೂ ಲೂಸ್ ಆಗುತ್ತೋ ಮಾಡುತ್ತೋ, ಏನೂ ಆಗೋದಿಲ್ಲ. ಓಕೆ ಸರ್. ಇವಾಗ ಡೋರ್ ಫ್ರೇಮ್ ಇದೆಯಾ ಈ ಮನೆಯಲ್ಲಿ? ಹೌದು ಸರ್, ನೋಡಿ ಇಲ್ಲೇ ಈ ಡೋರ್ಸು ನಮ್ದೇ. ಇದು WPC ಡೋರ್ಸೇ. ಓಕೆ. ಫ್ರೇಮು WPCನೇ. ಓಕೆ. ಬಟ್ ಇದು ನೋಡಿದ್ರೆ ವುಡ್ಡೇ ಅನ್ಸುತ್ತೆ ಸರ್ ಇದು. ಹೌದು. ಪೇಂಟ್ ಮಾಡಿಬಿಟ್ರಂತೂ ನೋಡಿ ಗೊತ್ತೇ ಆಗಲ್ಲ. ಅದು. ಓಕೆ ಓಕೆ ಓಕೆ. ಸಾಲುಡ್ ಅಲ್ಲಿ ಏನೋ ಹಾಕಿದ್ರೆ ಅಂತ ಅನ್ಕೊಬೇಕಷ್ಟೇ ಅಲ್ವಾ? ಹೌದು. ತುಂಬಾ ಚೆನ್ನಾಗಿದೆ ಸರ್ ಇದು. ಓಕೆ ಓಕೆ.
ಇದು ಕೂಡ ಡೋರ್ಸ್ ಕೂಡ ಇದು ಡಿಜಿಟಲ್ ಪ್ರಿಂಟ್ ಡೋರ್ಸ್ ಇದು. ಓಕೆ, ಇವಾಗ ಮೊದ್ಲೇನಾಗ್ತಾ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಲ್ಯಾಮಿನೇಟೆಡ್ ಬರ್ತಾ ಇತ್ತು. ಆ ಲ್ಯಾಮಿನೇಟ್ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಕ್ರಾಸ್ ಅಲ್ಲಿ ಇಲ್ಲಿ ನೋಡಿ, ಇದು ಓಪನ್ ಆಗ್ಬಿಡುತ್ತೆ. ಲ್ಯಾಮಿನೇಟ್ ಹಾಕಿದ್ರೆ ಕಿತ್ಕೊಂಡು ಹೋಗುತ್ತೆ, ಕಿತ್ಕೊಂಡು ಹೋಗುತ್ತೆ, ಬಬಲ್ಸ್ ಬರುತ್ತೆ. ಇವಾಗ ನಾವು ಡಿಜಿಟಲ್ ಪ್ರಿಂಟ್ ಮಾಡಿರೋದ್ರಿಂದ ಇದು ಯಾವ ಲ್ಯಾಮಿನೇಟ್ ಏನು ಶೀಟ್ ಏನು ಯೂಸ್ ಆಗಿಲ್ಲ ಇಲ್ಲಿ. ಓಕೆ, ಇಟ್ಸ್ ಜಸ್ಟ್ ಪ್ರಿಂಟೆಡ್. ಓಕೆ, ಇದು ಹಿಂಗೆ ಲೈಫ್ ಟೈಮ್ ನಿಮ್ಗೆ ಬರುತ್ತೆ. ಪ್ಲಸ್ ಏನಂದ್ರೆ ಬಬಲ್ಸ್ ಬರೋದು ಅದು ಏನು ಇಲ್ಲ. ಸರ್, ಇದು ನೀವು ಸಪ್ಲೈ ಮಾಡ್ತೀರಾ? ನಮ್ದೇ ಇದು. ನೀವು ಡೋರ್ ಕೂಡ ಸಪ್ಲೈ ಮಾಡ್ತೀರಾ? ಇದು WPC ಡೋರ್. ಇದು WPC ಡೋರ್ ಏನ ಇದು? ಹೌದೌದು, ವಾಟರ್ ಪ್ರೂಫ್ ಡೋರ್ಸ್. ಸೂಪರ್ ಸರ್, ಇದು WPC ಫ್ರೇಮ್ ವಿತ್ WPC ಡೋರ್. ನೋಡಿ, ನಿಮ್ಗೆ ಯಾವ ಲಾಕ್ ಬೇಕಂದ್ರೂ ನೀವು ಇದ್ರಲ್ಲಿ ಹಾಕೊಬಹುದು. ಫಿಟ್ಟಿಂಗ್ಸ್ ಎಲ್ಲ ಕುತ್ಕೊಳ್ಳುತ್ತೆ ಇದರಲ್ಲಿ ನೀಟಾಗಿ. ಕುತ್ಕೊಳ್ಳುತ್ತೆ. ಮೇನ್ ಇಲ್ಲಿ ಒಳಗಡೆ ತೋರಿಸ್ಬೇಕು ಸರ್, ಯಾಕಂದ್ರೆ ಇಲ್ಲಿ ಒಳಗಡೆ ಹೋಲ್ ಮಾಡಿ ಇದ್ರೊಳಗಡೆ ಇಂಟಿಗ್ರೇಟ್ ಮಾಡಬೇಕಾಗಿದೆ. ತುಂಬಾ ಜನರದ್ದು ಡೌಟ್ ಏನಿರುತ್ತೆ ಅಂತ ಹೇಳಿದ್ರೆ, ಸರ್ ಸ್ಕ್ರೂ ಕೆಪಾಸಿಟಿ ಹೆಂಗಿದೆ ಅಂತ ಕೇಳ್ತಾರೆ. ನೋಡಿ, ಸ್ಕ್ರೂ ಇಲ್ಲೆಲ್ಲ ನಾವು ಸ್ಕ್ರೂಸ್ ಹಾಕಿದೀವಿ. ಮಾಮೂಲಿ ಇಂಚಸ್ ಅವೆಲ್ಲ ಹಾಕಿರೋದು, ಕಾಮನ್ ಇಂಚಸ್. ಹೌದು, ಎಕ್ಸ್ಟ್ರಾ ವರ್ಕ್ ಏನು ನಾವು ಮಾಡಿಲ್ಲ. ಜಸ್ಟ್ ನಾರ್ಮಲ್ ನಾವು ವುಡ್ ಡೋರ್ ಹಾಕಿದ್ರೆ ಹೆಂಗ್ ಮಾಡ್ತೀರಾ ನೀವು, ಅದೇ ತರನೇ ಇರುತ್ತೆ ಎಲ್ಲ ಮಾಡಿರುವಂತದ್ದು. ಓಕೆ, ಸೊ ಇಲ್ಲೂ ಕೂಡ ವಿಂಡೋಸ್ ಎಲ್ಲ ಮಾಡಿದ್ರೆ ಸೇಮ್ ವಿಂಡೋಸ್ ಇಂಟೀರಿಯರ್ ಫುಲ್ ಈ ಮನೆಗೆ ನಾವೇ ಮಾಡಿರೋದು. ಓಕೆ, ಈ ಬಾತ್ರೂಮ್ ಇದ್ರಿ. ಓಕೆ, ಇದೆಲ್ಲ WPC ಇದೆಲ್ಲ ಬಂದ್ಬಿಡುತ್ತೆ. ಬಾತ್ರೂಮ್ ಡೋರ್ ಬಂದು WPC ಇದಲ್ವಾ? ಹೌದು, ಈ ಡೋರು WPC ಇದೆ. ಪ್ರಿಂಟೆಡ್ WPC. ಪ್ರಿಂಟೆಡ್. ಅದು ಮುಂಚೆ ಓನ್ಲಿ ವೈಟ್ ಬರ್ತಾ ಇತ್ತು, ಇವಾಗ ಪ್ರಿಂಟೆಡ್ ಕೊಡ್ತಾ ಇದ್ದೀರಾ. ಪ್ರಿಂಟೆಡ್ ಮಾಡಿ ಇದು ಮಾಡ್ತಾ ಇದೀವಿ. ಫ್ರೇಮ್ ಎಲ್ಲ ಇದು WPC ಇದೆ. ಓಕೆ, ಕಂಪ್ಲೀಟ್ ವಾಟರ್ ಪ್ರೂಫ್ ಇರೋದ್ರಿಂದ ಅಲ್ಲಿ ಬಾತ್ರೂಮ್ ಅಲ್ಲಿ ಹಾಕಿದ್ರು ಏನು ತೊಂದರೆ ಇಲ್ಲ ಅಂತ ಹೇಳ್ತೀರಾ. ಸರ್, ಈಗ ಇಂಟೀರಿಯರ್ ಅಲ್ಲಿ ಎಲ್ಲಿ WPC ಯೂಸ್ ಮಾಡಿದ್ದೀರಾ ತೋರಿಸ್ಬೋದಾ ನಮ್ಗೆ? ಬನ್ನಿ ಸರ್. ನೋಡಿ, ಇಲ್ಲಿ ಎಲ್ಲೆಲ್ಲಿ ನಮಗೆ ವಾಟರ್ ಬರುತ್ತೆ, ಇಲ್ಲಿ ಸಿಂಕ್ ಹತ್ರ ವಾಟರ್ ಇದಾಗುತ್ತೆ. ಓಕೆ, ಮತ್ತೆ ನೋಡಿ ಇಲ್ಲಿ ಕೂಡ ವಾಟರ್ ಇದೆ. ನೋಡಿ, ಇಲ್ಲಿ ವಾಟರ್ ಇಟ್ಕೊಂಡಿದ್ದಾರೆ. ಓಕೆ, ನೋಡಿ ಈ ತರ ಬರುತ್ತೆ ನಮ್ದು WPC. ಈ ತರ ಬರುತ್ತೆ ಫಿನಿಶಿಂಗ್ ಒಳಗಡೆ. ಇಲ್ಲಿ ನಿಮ್ಗೆ ಏನ್ ಅಡ್ವಾಂಟೇಜ್ ಅಂದ್ರೆ ಕಸ್ಟಮರ್ಗೆ, ಓಕೆ, ಒಳಗಡೆ ಏನು ಲ್ಯಾಮಿನೇಟ್ ಹಾಕ್ಸೋದಾಗ್ಲಿ, ಬೇಕಾಗಿ ಆಫ್ ವೈಟ್ ಒಂದು ದುಃಖ ಇದೆಲ್ಲ ಆಗ್ತದೆ, ಡೆಕಲಮ್ ಶೀಟ್ ಎಲ್ಲ ಆಗ್ತದೆ. ಇದು ಏನು ಬೇಕಾಗಿಲ್ಲ, ಜಸ್ಟ್ ಹಂಗೆ ಬಿಟ್ಬಿಡೋದಷ್ಟೇ ಡೈರೆಕ್ಟ್ ಆಗಿ. ಮೇಲೆ ಮಾತ್ರ ಇದೇ ಕಲರೇ ಕಸ್ಟಮರ್ಗೆ ಇಷ್ಟ ಆಯ್ತು ಅಂದ್ರೆ ಮೇಲೇನು ಹಂಗೆ ಬಿಡ್ಬೋದು. ಓಕೆ, ಈ ಕಲರ್ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಅವರು ಪೇಂಟ್, ಡ್ಯೂಕೋ ಪೇಂಟ್ ಯಾವ್ದು ಬೇಕಾದ್ರೂ ಪೇಂಟ್ ಆದ್ರೂ ಮಾಡ್ಕೊಬಹುದು, ಇಲ್ಲ ಇದ್ಮೇಲೆ ಲ್ಯಾಮಿನೇಟ್ ಹಾಕೋದು. ಲ್ಯಾಮಿನೇಟ್ ಬೇಕಾದ್ರೂ ಹಾಕೋಬಹುದು ಅಲ್ವಾ? ಓಕೆ, ನೋಡಿ ಇಲ್ಲೆಲ್ಲ ಐತೆ. ಇದೆಲ್ಲ ನಾವು WPC ಮಾಡಿರೋದು. ಇದೆಲ್ಲ WPC ನೇನಾ? ಹೌದು, ಇದೆಲ್ಲ WPC ಮಾಡಿರೋದು. ಥಿಕ್ನೆಸ್ ಏನು ಬರುತ್ತೆ ಇದು WPC ಶೀಟ್ಗಳು? ನಿಮಗೆ ಅದು 3/4 ಇಂಚ್ ಶೀಟ್ ಅಂತ ಕರೀತಾರೆ ಇದರಲ್ಲಿ. 90 mm ಬರುತ್ತೆ. 90 mm ಬರುತ್ತೆ. ಓಕೆ, ಓಕೆ, ಸೂಪರ್ ಸರ್. ಇದು ನೋಡಿ, ಇದೆಲ್ಲ ಸೊ ಬೇಸಿಕಲಿ ಏನು ಅಂತ ಕಲರ್ ಇರುತ್ತಲ್ವಾ? ಹೌದು, ಆ ಕಲರ್ ಬರುತ್ತೆ. ಇದೊಂದು ವೈಟ್ ಕಲರ್ ಬರುತ್ತೆ. ಇನ್ನೊಂದು ಏನು ಅಂತ ಹೇಳಿದ್ರೆ ಸರ್, ಇದರಲ್ಲಿ ಏನು ಮಾಡಿದಿಲ್ಲ ಅವರು. ಕೆಲವೊಂದು ಮನೆಗಳಲ್ಲಿ ಪಿಲ್ಲರ್ ಹಾಕಿರ್ತಾರೆ. ಇದರಲ್ಲಿ ಪಿಲ್ಲರ್ ಗಿಲ್ಲರ್ ಏನು ಇಲ್ಲ, ಪಿಲ್ಲರ್ ಏನು ಹಾಕಿಲ್ಲ. ಈ ಬಾಟಮ್ ಇಂದ ಹಿಡಿದು ಇದರಿಂದ ಹಿಡಿದು ಎಲ್ಲ WPC ನಾವು ಮಾಡಿರೋದು. ನೋಡಿ, ಇಲ್ಲಿ ಗ್ರಾನೈಟ್ ಹಾಕಿದ್ದಾರೆ. ನಮ್ದು ಈ WPC ಇದ್ರ ಮೇಲೆ ತಡಿತಾ ಫ್ರೇಮ್ ಮೇಲೆ ನಿಂತ್ಕೊಂಡಿದೆ. ಕಟ್ಟಿಲ್ಲ ಇಲ್ಲಿ ಅಲ್ವಾ? ಮಾಡ್ಯುಲರ್ ಕಿಚನ್. ಓಕೆ, ಸೂಪರ್ ಸರ್. ಇದು ವೀಕ್ಷಕರೇ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಎಲ್ಲದು ಇಲ್ಲಿ WPC ಕವರ್ ಆಗಿರುವಂಥದ್ದು. ಚೆನ್ನಾಗಿ ಮಾಡ್ಬೋದು ಸರ್ ಇದರಲ್ಲೂ ಕೂಡ. ವಾಹ್ ಸರ್, ಇಲ್ಲಿ ವೆಂಟಿಲೇಟರ್ಸ್ ಇದು ಕೂಡ ಇದರಲ್ಲೇ ಮಾಡ್ಬಿಟ್ಟಿದ್ದೀರಾ WPC ಅಲ್ವಾ? ಸರ್, ಅದು WPC ಬಂದಿರೋದು. ಹಾಗೆ ವೆಂಟಿಲೇಷನ್ ಹಾಕಕ್ಕೆ ಅಲ್ಲಿ ಜಾಗ ಬಿಟ್ಟಿದ್ದೀವಿ. ಅವರು ಗ್ಲಾಸ್ ಫಿಟ್ಟಿಂಗ್ ಮಾಡ್ಕೊಂಡಿದ್ದಾರೆ. ಇಲ್ಲ ಗ್ಲಾಸ್ ಬೇಡ ಅಂತ ಹೇಳಿದ್ರೆ ಅದನ್ನ ತೆಗೆದ್ಬಿಟ್ಟು ಅಲ್ಲಿ ಫ್ಯಾನ್ ಇಡ್ಬೋದು, ವೆಂಟಿಲೇಷನ್ ಫ್ಯಾನ್ ಇಟ್ಕೊಬೋದು. ಸೂಪರ್ ಸರ್, ಆ ಥರ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆಯ ಓನರ್ ಆಗಿರುವಂತಹ ರಾಬರ್ಟ್ ಸರ್ ಹಾಗೂ ರಶ್ಮಿ ಮೇಡಮ್ ಇದ್ದಾರೆ. ಸೊ ಅವ್ರ ಹತ್ರ ಇವರ ಒಂದು ಎಕ್ಸ್ಪೀರಿಯನ್ಸನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವಾಗ ನನ್ನ ಮೊದಲನೇ ಕ್ವಶನ್ ಏನಂದರೆ, ಮನೆ ಕಟ್ಟಬೇಕಾದ್ರೆ ವುಡ್ ಬದಲು WPC ಯೂಸ್ ಮಾಡೋಣ, ಆ ಥಾಟ್ ಬಂದಿದ್ದು ಹೇಗೆ? ನಿಮ್ಗೆ ಗೊತ್ತಾಗಿದೆ ಹೇಗೆ ಈ ಥರ ಒಂದು ಮಟೀರಿಯಲ್ ಎಕ್ಸಿಸ್ಟ್ ಇದೆ ಅಂತ ಹೇಳ್ಬಿಟ್ಟು? ಸರ್, ನಾನು ಯೂಟ್ಯೂಬ್ ಚಾನಲ್ ನೋಡೋದು ಜಾಸ್ತಿ. ಸೊ ಹಾಗಾಗಿ ಆ್ಯಕ್ಚುಲಿ ನಾನು ನಿಮ್ಮ ಫ್ಯಾನ್ ಕೂಡ. ಥ್ಯಾಂಕ್ ಯು. ಹೇಳಿ. ಸೊ ನಾನು ನಿಮ್ಮ ವಿಡಿಯೋಸ್ ಅಂತೂ ನೋಡ್ತಾ ಇರ್ತೀನಿ. ಓಕೆ. ಸೊ ಟು ಬಿ ಎ ಫ್ರ್ಯಾಂಕ್, ನಾನು ಎಕ್ಸ್ಪ್ಲೋರ್ ಮಾಡೋದು ಜಾಸ್ತಿ. ಸೊ ಹಾಗಾಗಿ ನಿಮ್ಮ ವಿಡಿಯೋಸ್ ಮೂಲಕ ಆ್ಯಕ್ಚುಲಿ ನನಗೆ WPC ಅಂತಂದ್ರೆ ಏನು ಅನ್ನೋದು ಗೊತ್ತಾಯ್ತು. ಒಂದು ಮಟೀರಿಯಲ್ ಇದೆ ಅಂತ ಗೊತ್ತಾಯ್ತು. ಹೌದು, ಖಂಡಿತವಾಗ್ಲು. ಸೊ ಆ ವಿಡಿಯೋಸ್ ನಾನು ಆ್ಯಕ್ಚುಲಿ ಒಂದಲ್ಲ ಸುಮಾರು ನೋಡ್ಕೊಂಡು ಬಂದೆ. ಸೊ ಆಮೇಲೆ ನಾನು ನಮ್ಮ ರಘುರಾಮ್ ಸರ್ನ ಮೀಟ್ ಮಾಡಿದೆ. ಇಲ್ಲೇ ಬರೋ ಕ್ವಶನ್, ಅವರು ನಿಮಗೆ ಯಾವ ತರ ಎಕ್ಸ್ಪ್ಲೇನ್ ಮಾಡಿದ್ರು, ಕನ್ವಿನ್ಸ್ ಮಾಡಿದ್ರು, ಅಥವಾ ಕ್ವಾಲಿಟಿನ ಹೇಗೆ ತೋರಿಸ್ಕೊಟ್ರು ನಿಮಗೆ? ಅದ್ರ ಬಗ್ಗೆ ಹೆಂಗೆ ಹೇಳ್ತೀರಾ? ಯಾಕಂದ್ರೆ ನೀವು ಹೊಸಬ್ರು ಅಲ್ವಾ ಈ ಪ್ರಾಡಕ್ಟ್ಗೆ, ಹೆಂಗೆ ನಿಮ್ಗೆ ಹೇಳಿದ್ರು ಅದಕ್ಕೆ? ಸೊ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಆ್ಯಕ್ಚುಲಿ ನನ್ನ ಗೋಡೌನ್ಗೆ ಕರೆಸ್ಕೊಂಡು, ಸೊ ಅವ್ರದ್ದು ಏನು ಮೆಟೀರಿಯಲ್ಸ್ ಇದೆ ಅನ್ನೋದು ಆ್ಯಕ್ಚುಲಿ
ನೋಡಿ ಅಂತ ಗೋಡೌನ್ಗೆ ಕರ್ಸ್ಕೊಂಡ್ರು. ಸೊ ನಾನು ಅಲ್ಲಿ ಹೋಗಿ ಆ್ಯಕ್ಚುಲಿ ನೋಡಿದಾಗ ಸೊ ನನಗೊಂಥರ ಡಿಫ್ರೆಂಟ್ ಫೀಲ್ ಬಂತು ಆ್ಯಕ್ಚುಲಿ. ಸೊ ಬಟ್ ನೀವು ವುಡ್ಗೂ ಅದಕ್ಕೂ ಏನು ನಿಮಗೆ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಸೊ ಆ ಥರ ಐತಿ, ಇವನ್ ಸ್ಟ್ರಾಂಗ್ ಇದೆ ಕೂಡ. ಸೊ ನಿಮಗೆ ವುಡ್ ಅಂತಂದರೆ ಆ್ಯಕ್ಚುಲಿ ಇವಾಗ ಮಳೆ ಬಿತ್ತು, ಸೊ ನಿಮಗೆ ಲೈಫು ಆ್ಯಕ್ಚುಲಿ ಹೋಗ್ತಾ ಹೋಗ್ತಾ ಇಮೇಜ್ ಅದು ಡೌನ್ ಆಗುತ್ತೆ ಆಬ್ವಿಯಸ್ಲಿ. ಸೊ ಇದು ಆ ಥರ ಅಲ್ವಲ್ಲ, ನಿಮಗೆ ಫೈರ್ ಪ್ರೂಫು, ವಾಟರ್ ಪ್ರೂಫು, ಲೈಫ್ ಲಾಂಗು. ಸೊ ಇಟ್ಸ್ ರಿಯಲಿ ಗುಡ್ ಅಂತ ಹೇಳ್ತೀರಾ? 100%. ಕಾಸ್ಟ್ ವೈಸ್ ಏನು ಹೇಳ್ತೀರಾ ಹುಡುಗಿ ಕಂಪೇರ್ ಮಾಡಿದಾಗ? ಕಾಸ್ಟ್ ವೈಸ್ ಆಲ್ಮೋಸ್ಟ್ ಸಿಮಿಲರ್ ಅಂತ ಹೇಳ್ಬೋದು. ಮೇ ಬಿ ಒಂದು 10%, ಮೇ ಬಿ 5% ಎಕ್ಸ್ಟ್ರಾ ಬರುತ್ತೆ, ಜಾಸ್ತಿ ಆಗುತ್ತೆ. ಇದಕ್ಕೆ ಏನು ಎಕ್ಸ್ಪ್ಲನೇಷನ್ ಕೊಡ್ಬೋದು ನೀವು? ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ ಅಂತಂದರೆ ನಾನು ಇವಾಗ ಹೇಳಿರ್ತಕ್ಕಂಥ ಏನು ಅಂತಂದರೆ, ಸೊ ನಿಮಗೆ ವುಡ್ ಬರಲಿ ಇದಕ್ಕೆ ಹೋಗಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂತಂದರೆ ಇದು ಲೈಫ್ ಲಾಂಗ್, ವುಡ್ಗಿಂತ ಲೈಫ್ ಲಾಂಗ್ ಅಂದಾಗ ನೀವು 10% ಅಲ್ಲ 20% ಕೊಟ್ಟರು ಆ್ಯಕ್ಚುಲಿ ನಿಮ್ಗೆ ವರ್ತ್ ಅಂತೀರಾ? ವರ್ತ್. ಏನಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ ನಿಮಗೆ ವುಡ್ ಜೊತೆ? ಸೊ ನಾನು ಆ್ಯಕ್ಚುಲಿ ಬೇರೆಯವ್ರ ಮನೆಗೂ ಕೂಡ ಹೋಗಿ ನೋಡಿದ್ದೀನಿ. ಸೊ ನೋಡಿದ್ಮೇಲೆ ಆ್ಯಕ್ಚುಲಿ ಅವ್ರ ಎಕ್ಸ್ಪೀರಿಯನ್ಸು ತಿಳ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಇದನ್ನ WPCಗೆ ಹೋಗೋಣ ಅಂತ ನಾನು ಡಿಸೈಡ್ ಮಾಡಿದೆ. ಇನ್ನೊಂದು, ಮನೆ ಕಟ್ಸ್ಬೇಕಾದ್ರೆ ಈ ಕಾರ್ಪೆಂಟ್ರು, ಮೇಸ್ತ್ರಿಗಳು, ಇವ್ರು ಕುಳಿಸು ಮಾಡೋರು, ಇದು ಹೊಸ ಮಟೀರಿಯಲ್ ಅಲ್ಲ ಸರ್, ನಮಗೆ ಆಗಲ್ಲ ಮಾಡಲ್ಲ ಆ ಥರ ಏನಾದರೂ ಹೇಳಿದ್ರೆ, ಏನಾದರೂ ಮಾಡಿದ್ರೆ? ಎಂಥದ್ದು ಇಲ್ಲ ಸರ್. ಏನು ವುಡ್ಡಲ್ಲಿ ಹೇಗೆ ಮಾಡ್ತಾರೋ ಸೇಮ್ ಅದೇ ರೀತಿ ಮಾಡಿದ್ರು. ಸೊ ವುಡ್ಗೂ ಇದಕ್ಕೂ ಏನು ವ್ಯತ್ಯಾಸ ಬರಲ್ಲ. ಸೊ ವೆದರ್ ಸ್ಕ್ರೂಯಿಂಗ್ ಮಾಡೋದಿರ್ಬೋದು, ಕಟಿಂಗಲ್ಲಿ ಇರ್ಬೋದು, ಬಟ್ ಇನ್ನೊಂದು ಇಂಚಸ್ ಹಾಕೋದಲ್ಲಿರ್ಬೋದು. ಸೊ ವುಡ್ಗೂ ಇದಕ್ಕೂ ವ್ಯತ್ಯಾಸನೇ ಗೊತ್ತಾಗೋದಿಲ್ಲ, ನಿಮ್ಗೆ ತೊಂದರೆ ಇಲ್ಲ ಅಂತ ತೊಂದರೆ ಇಲ್ಲ. ನೀವು ಹೇಳಿ ಮೇಡಮ್, ಕಿಚನ್ ಅಲ್ಲೂ ಕೂಡ ನಿಮ್ದು WPC ಯೂಸ್ ಮಾಡಿದ್ದಾರೆ, ನಿಮಗೂ ಏನಾದರೂ ಡಿಫ್ರೆನ್ಸ್ ಅನ್ಸುತ್ತಾ ಅಥವಾ ನ್ಯಾಚುರಲ್ ಆಗೇ ಇದೆಯಾ? ಇದು ಏನು ಹೇಳ್ತೀರಾ ಇದ್ರ ಬಗ್ಗೆ? ಇದು ನ್ಯಾಚುರಲ್ ಆಗೇ ಇದೆ, ಏನು ತೊಂದರೆ ಇಲ್ಲ. ನೋಡಕ್ಕೆ ಲುಕ್ ವೈಸ್ ಚೆನ್ನಾಗಿದೆ. ಯಾಕಂದ್ರೆ ವುಡ್ ಕಂಪೇರ್ ಮಾಡಿದ್ರೆ ಇದು ಲೈಫ್ ಬರುತ್ತೆ. ನೀವು ನೀರ್ ಬಿದ್ರು, ಸಿಂಕ್ ಹತ್ರ ಲೀಕ್ ಆದ್ರೂ ಏನೋ ಪ್ರಾಬ್ಲಮ್. ಅದು ತುಂಬಾ ಇಂಪಾರ್ಟೆಂಟ್. ಸಿಂಕ್ ಹತ್ರ ಬೇಗ ನೀರ್ ಬರುತ್ತೆ. ಸೊ ನೀರು ಬೀಳೋದ್ರಿಂದ ವುಡ್ಗೆ ಏನು ತೊಂದರೆ ಇಲ್ಲ ಅಂತ ಸೊ ಪ್ರಿಫರ್ ಮಾಡಿದ್ದೆ. ಇಂಟೀರಿಯರ್ ಖಂಡಿತ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು, ಒಳ್ಳೆ ಕೆಲಸ ಹೇಳಿದ್ರೆ. ಆ್ಯಂಡ್ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಹೊಸ ಎಲ್ಲ ನೋಡಿ ನಮ್ಮ ವೀಕ್ಷಕರು ಆಲ್ಮೋಸ್ಟ್ ಎಲ್ಲ ಮನೆ ಕಟ್ಟೋರೆ, ಅವ್ರಿಗೆ ಏನು ಹೇಳ್ತೀರಾ? ಬಳಸ್ಬೋದಾ WPCನ? ಆ್ಯಂಡ್ ಮೇನ್ ಆಗಿ ನಮ್ಮ ರವಿರಾಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದಾ? ಅವ್ರ ಹತ್ರ ಸರ್ವಿಸ್ ತೊಗೊಬೋದಾ? ಖಂಡಿತ ಪ್ಲೀಸ್ ರವಿರಾಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಇವಾಗ ನನ್ನ ಮನೆಗೆಲ್ಲ ಮಾಡಿ ಆ್ಯಕ್ಚುಲಿ ಸೊ ಇವಾಗ ಒಂದು ವಿಡಿಯೋ ಮಾಡಿದ್ದಾರೆ, ಸೊ ನೀವು ನೋಡಿ ತಿಳ್ಕೊಬೋದು. ಸೊ ದಯವಿಟ್ಟು ಇದನ್ನು ಹಾಕ್ಸಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇದನ್ನು ಹಾಕ್ಸಿದ್ರೆ ಲೈಫು ಲಾಂಗು. ಸೊ ನೀವು ಹಾಕ್ಸಿ ನೋಡಿ, ಆಮೇಲೆ ನಿಮಗೆ ಒಂದು ಡಿಫ್ರೆಂಟ್ ಫೀಲ್ ಗೊತ್ತಾಗುತ್ತೆ. ಓಕೆ ಎಸ್ ಅಂತೀರಾ? ನಾನು 100% ಎಸ್ ಅಂತ ಹೇಳಲಿಕ್ಕೆ ಸೂಪರ್ ಅಂತ ಹೇಳ್ತೀರಾ ಹಾಗಾದ್ರೆ? 100% ಸೂಪರ್ ಸರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ಇವಾಗ ಫ್ಯಾಕ್ಟ್ರಿ ನೋಡಿದ್ವಿ, ಕ್ಲೈಂಟ್ ಅನ್ನು ಮಾತಾಡ್ಕೊ ಬಂದ್ವಿ ಸರ್. ಇವಾಗ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ಬಿಟ್ರೆ ವೀಕ್ಷಕರು ತುಂಬಾ ಡೌಟ್ ಇರುತ್ತೆ. ಅಂತ ಕೆಲವೊಂದು ಡೌಟ್ಗಳು ನಾನೇ ರೆಡಿ ಮಾಡಿಬಿಟ್ಟಿದ್ದೀನಿ, ಏನೇನು ಬರ್ಬೋದು ಅಂತ. ಸೊ ಕ್ವಶನ್ಗಳು ಕೇಳ್ತಾ ಹೋಗ್ತೀನಿ, ನೀವು ಆನ್ಸರ್ ಕೊಡ್ತಾ ಹೋಗಿ. ಮೊದಲನೇದಾಗಿ ಇದನ್ನ ನಾವು ಮಾಡಿಫಿಕೇಶನ್ ಯಾವುದೇ ರೀತಿ ಕಟಿಂಗ್ ಅನ್ನ ಮಾಡ್ಬೋದಾ? ಹೌದು, ನೀವು ನಮ್ಗೆ ಅವಾಗೆ ನೋಡ್ದಂಗೆ ನೀವು ವಿಡಿಯೋ ಅಲ್ಲಿ ನಾವು ನೋಡಿ 3ಕ್ಕೆ 3 ವಿಂಡೋ ಮಾಡಿದೀವಿ, 4ಕ್ಕೆ 2 ವಿಂಡೋ ಮಾಡಿದೀವಿ, ಹಿಂಗೆ ಹಂಗೆ 6ಕ್ಕೆ 4 ಮಾಡ್ತೀವಿ, ಹೆಂಗ್ ಬೇಕೋ ಹಂಗೆ. ನನಗೆ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನನ್ಗೆ ಈ ತರ ಫ್ರೇಮ್ ಬೇಕು ಅಂತ ಗೂಗಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ಬರ್ತಾರೆ ಇಮೇಜಸ್. ಆ ತರನೇ ಮಾಡ್ಕೊಡ್ತೀವಿ. ಮಾಡಿಫಿಕೇಶನ್ ಮಾಡಬಹುದು. ಎರಡನೇದಾಗಿ ಪೇಂಟ್ ಅಂಡ್ ಪಾಲಿಶ್, ಇದಕ್ಕೆ ಯಾವುದೇ ರೀತಿ ಪೇಂಟಿಂಗ್, ಡೂಕಪ್ ಪೇಂಟ್, ಹಾಫ್ ಪೇಂಟ್, ಆಯಿಲ್ ಪೇಂಟ್ ಮಾಡ್ಬೋದಾ? ಯಾವುದೇ ರೀತಿ ಪಾಲಿಶ್ ಹಾಕ್ಬೋದಾ? ಎಲ್ಲಾ ನೀವು ವುಡ್ಗೆ ಏನೇನು ಮಾಡ್ತೀರೋ ಅದನ್ನೆಲ್ಲ ಮಾಡ್ಬೋದು. ಓಕೆನಾ? ಅದನ್ನ ರಬ್ಬಿಂಗ್ ಮಾಡ್ಕೊಂಡು ನೀವೇನು ಬೇಕಂದ್ರೂ ಹಾಕೊಬೋದು. ಪ್ರೈಮರ್ ಹಾಕೊಂಡು ನೀವು ಆರಾಮಾಗಿ ಪೇಂಟು, ಪಾಲಿಶು, ಡೂಕೋ ಪೇಂಟ್ ಆಗಲಿ ಏನಾದ್ರು ಮಾಡ್ಬೋದು, ಯಾವ ರೀತಿ ಬೇಕಾದ್ರೆ ಮಾಡ್ಬೋದು. ಸೊ ನೆಕ್ಸ್ಟ್ ಬರುವಂಥದ್ದು, ಇದರಲ್ಲಿ ನಾವು ಹೆವಿ ದೊಡ್ಡದಾಗಿರೋಂಥ ಹ್ಯಾಂಡಲ್ಗಳು, ದೊಡ್ಡದಾದಂಥ ಇಂಚಸ್ಗಳು, ಟವರ್ ಬೋಲ್ಟು ಅಥವಾ ಒಂದು ದೊಪ್ಪದಾಗಿರುವಂಥ ಡೋರು ಎಲ್ಲ ಫಿಟ್ ಮಾಡ್ಬೋದಾ ಇದರಲ್ಲಿ? ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್ ನೀವು. ನಿಮ್ಗೆ ನಾನು ಇವಾಗ ಅಲ್ಲಿ ನೋಡ್ ಬಂದ್ವಿ, ನಿಮ್ಗೆ ಒಂದು ಫಿನಿಶ್ಡ್ ಆಗಿರೋ ಮನೆಗೆ ಅಲ್ಲಿ ನೋಡಿದ್ರಿ ನೀವು, ಅವರೆಲ್ಲ ಆಲ್ರೆಡಿ ಬುಷ್ ಲಾಕ್ಸ್ ಹಾಕ್ಸಿದ್ದಾರೆ, ದೊಡ್ಡ ಲಾಕ್ಸ್ ಹಾಕ್ಸಿದ್ದಾರೆ. ಓಕೆನಾ? ಎಲ್ಲ ಹಾಕಿದ್ದಾರೆ, ಎಲ್ಲಾನು ಮಾಡ್ಬೋದು. ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ನಿಮ್ಗೆ ಬುಷ್ ಲಾಕ್ ಅದೆಲ್ಲ ಹಾಕ್ಬೇಕಂದ್ರೆ ನಿಮ್ಗೆ 30 mm ಡೋರ್ಗೆ ಹೋಗ್ಬೇಕಾಗುತ್ತೆ. ಅದೊಂದು ಇನ್ಫಾರ್ಮೇಶನ್, ಎಕ್ಸ್ಟ್ರಾ ಇನ್ಫಾರ್ಮೇಶನ್. 30 mm ಡೋರ್ಗೆ ಹೋಗ್ಬೇಕಾಗುತ್ತೆ. 30 mm ಗಿಂತ ಕಡಿಮೆ ಡೋರ್ಗೆ ಇದಕ್ಕೆ ಥಿಕ್ನೆಸ್ಗೆ ಹೋದ್ರೆ ನೀವು ಆ ಥರ ಬುಷ್ ಲಾಕ್ ಎಲ್ಲ ಆಗಕ್ಕಾಗಲ್ಲ. ಯಾಕಂದ್ರೆ ಬುಷ್ ಲಾಕ್ ಮೇಲೆ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ದಪ್ಪ ಬೇಕು, ಸೂಟ್ಸ್ ಫಾರ್ ಓನ್ಲಿ ಫಾರ್ ಮೋರ್ ದೆನ್ 30 mm ಡೋರ್ ಅಂದ್ಬಿಟ್ಟು. ಓಕೆನಾ? ನಿಮ್ಮ ಹತ್ರ ಸಿಗುತ್ತೆ 30 mm? 30 mm ನಮ್ ಜಾಸ್ತಿನೂ ನಾವು 30 mm. ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ನಮ್ 30 mm ಬೇಡ, ನಮ್ 28 ಕೊಡಿ, 25 ಕೊಡಿ ಅಂತ ಕೇಳ್ತಾರೆ. ಆ ಬೇಸ್ಡ್ ಆನ್ ಅವ್ರ ರಿಕ್ವೈರ್ಮೆಂಟ್ ಮೇಲೆ ನಾವು ಮಾಡ್ಕೊಡ್ತೀರಾ. ಬಟ್ ಆದ್ರೆ ಎಲ್ಲದೂ ಹಾಕ್ಬೋದು. ಅಂಡ್ ಈ ಫ್ರೇಮ್ ಅಲ್ಲಿ ದಪ್ಪದಾಗಿರುವಂತ ಹೆವಿ ಡೋರ್ ಉಳಿಸಬಹುದಾ? ಹೌದು ಸರ್, ನಾವು ಆಲ್ರೆಡಿನೂ ತುಂಬಾ ಹತ್ರ ನಾವು ಫ್ರೇಮ್ಸ್ ಹಾಕ್ಸಿದೀವಿ. ನಮ್ದು WPC ಫ್ರೇಮ್ ಹಾಕೊಂಡಿರ್ತಾರೆ. ಇನ್ನೊಂದು ಏನಂತ ಹೇಳಿದ್ರೆ ಸ್ವಲ್ಪ ನಿಮ್ಗೆ ಆವಾಗ್ಲೇ ಹೇಳ್ದಂಗೆ ಸೆಂಟಿಮೆಂಟ್. ಹೌದು, ನನಗೆ WPC ಇದು ವುಡ್ ಡೋರೇ ಬೇಕು ಅಂತ.
ಓಕೆ ಅವಾಗ ಏನ್ ಮಾಡ್ತಾರೆ ನಾವು ಟೀಕ್ ಡೋರು ಅದು ಆಲ್ಮೋಸ್ಟ್ 40 kgs ವರೆಗೂ ಬಂದ್ಬಿಡುತ್ತೆ. ಅವ್ರು ಮಾಡ್ಕೊಳ್ಳೋ ಡಿಸೈನು, ಅವ್ರು ಒಂದ್ ಸ್ವಲ್ಪ ಬ್ರಾಸ್ ಅದೇನೋ ಡಿಸೈನ್ಸ್ ಹಾಕ್ತಾ ಆಮೇಲೆ ಅದನ್ನೆಲ್ಲ ಹಾಕಿರ್ತಾರೆ. ಓಕೆನಾ, ಅಲ್ಲಿ ಮಾಮೂಲಿ ಅವ್ರು ಯಾವ ಇಂಚಸ್ ಅದಕ್ಕೆ ವುಡ್ಗೆ ಹಾಕ್ತಾ ಇದ್ರೆ ಅದೇ ಇಂಚಸ್ ಹಾಕಿ ಫಿಟ್ ಮಾಡುವ, ಅದು ತಡೆಯುತ್ತೆ. ಅದು ಓಕೆ, ಸೊ ತಡೆಯುತ್ತೆ ಅಂತೀರಾ? ತಡೆಯುತ್ತೆ. ಓಕೆ, ಸೊ ನೆಕ್ಸ್ಟ್ ಬರುವಂಥದ್ದು ಲೈಫ್. ಇದರ ಲೈಫ್ ಏನು ಸರ್? ಲೈಫ್ ಇದು ಲೈಫ್ ಟೈಮ್ ಪ್ರಾಡಕ್ಟ್ ಇದು. ಓಕೆ, ಲೈಫ್ ಟೈಮ್ ಪ್ರಾಡಕ್ಟ್ ಅಂತ ಹೇಳಿ ನಾವು ಯಾವ್ದು ವಾರಂಟಿ ಲೆಟರ್ ಕೊಡ್ದಿರೋ ಆ ಥರ ಏನು ಇರೋದಿಲ್ಲ. ಓಕೆ, ನಮ್ಮ ಕಡೆಯಿಂದ ಅಂದ್ಬಿಟ್ಟು ನಾವು 25 years ವಾರಂಟಿ ಲೆಟರ್ ಕೊಟ್ಟಿರ್ತೀವಿ. 25 ವರ್ಷ ಕೊಟ್ಟಿರ್ತೀವಿ. ಎಷ್ಟು ದಿನ ಬರ್ಬೋದು ನಿಮ್ಮ ಪ್ರಕಾರ? ಸರ್ ಅದು ಬರುತ್ತೆ ಲೈಫ್ ಟೈಮ್ ಪ್ರಾಡಕ್ಟ್. ನಾನು ಹೇಳ್ತಾ ಇದ್ದೀನಿ, ಮನೆ ಇರೋವರೆಗೂ ನಮ್ದು WPC ಡೋರು ಫ್ರೇಮು ಎಲ್ಲ ಇದ್ದೇ ಇರುತ್ತೆ. ಯಾಕಂದ್ರೆ ನೀವು ನೋಡಿ, ನಿಮ್ಗೆ ಅದರಲ್ಲಿ ನಿಮ್ಗೆ ಗೆದ್ಲು ಹಿಡಿಯಲ್ಲ, ವೆದರ್ಗೆ ರಿಯಾಕ್ಷನ್ ಆಗಲ್ಲ, ಆರಾಮಾಗಿ ಹಂಗೆ ತಟಸ್ಥವಾಗಿರುತ್ತೆ. ಅದು ನಮ್ಗೆ ವುಡ್ ಅಂತ ಹೇಳಿದ್ರೆ ಅದೆಲ್ಲ ಅದಕ್ಕೆ ಸ್ವಲ್ಪ ಜೀವ ಇದ್ದಂಗೆ ಅದು ಎಲ್ಲದಕ್ಕೂ ಒಂದು ಪಾಯಿಂಟ್ ಕೊಡ್ತಾನೆ ಇರುತ್ತೆ. ಬೇಸಿಕಲಿ ನೋಡಿ, ತುಂಬಾ ಜನರ ಮನೇಲಿ ಏನಾಗುತ್ತೆ ಅಂತಂದ್ರೆ ಕೆಲವೊಂದ್ ಸತಿ ಡೋರ್ಗಳನ್ನ ಚೇಂಜ್ ಮಾಡ್ಬೇಕಾಗತ್ತೆ, ವಾಸ್ಕಲ್ನ ಚೇಂಜ್ ಮಾಡ್ಬೇಕು, ಹುಳ ಬಂದ್ಬಿಡುತ್ತೆ ಬೇಸಿಕಲಿ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಕೆಲವೊಂದ್ಸತಿ ದಪ್ಪ ಆಗ್ಬಿಡುತ್ತೆ, ಕುತ್ಕೊಳ್ಳಲ್ಲ ಅದ್ರ ಒಳಗಡೆ, ವೆದರ್ಗೆ ರಿಯಾಕ್ಟ್ ಆಗೇ ಆಗುತ್ತೆ. ಸೊ ಇದು ನೀವು ಹೇಳ್ತಾರೋ ಲೈಫ್ ಟೈಮ್ ಪ್ರಾಡಕ್ಟ್, ಒಂದ್ಸತಿ ಹಾಕಿ ಮರ್ತೋಗ್ಬಿಡಿ ಅಲ್ವಾ? ಸೂಪರ್ ಆಗಿ ಹೇಳಿದ್ರೆ. ಇನ್ನ ಇದೆ ಕ್ವಶನ್ ಇದೆ ಸರ್ ನನಗೆ. ಸೊ ಇದನ್ನ ಇನ್ಸ್ಟಾಲ್ ಮಾಡೋ ಸಮಯದಲ್ಲಿ ನಾವ್ ಇದಕ್ಕೆ ಟರ್ಮೈಟ್ ರೆಸಿಸ್ಟೆಂಟ್ ಏನಾದ್ರು ಲಿಕ್ವಿಡ್ ಎಲ್ಲ ಹೊಡಿಬೇಕಾ? ಆ ಥರದ ಅವಶ್ಯಕತೆನೇ ಇಲ್ಲ ಸರ್. ಇದಿರೋದೇ 100% ಟರ್ಮೈಟ್ ಪ್ರೂಫ್. ನಿಮ್ಗೆ ಅದು ಯಾವುದೇ ಟರ್ಮೈಟ್ ತರ ನೀವು ಲಿಕ್ವಿಡ್ಸ್ ಆಗಲಿ ಪೌಡರ್ಸ್ ಆಗಲಿ ಏನು ಯೂಸ್ ಮಾಡೋ ಏನು ಬೇಕಾಗಿಲ್ಲ, ಇಲ್ಲೇ ಇಲ್ಲ. ನೀವು ಕೊಟ್ಟಂಗೆ ತಗೊಂಡಾಗ ಹಾಕ್ಬಿಡ್ಬೋದು, ತಗೊಂಡಾಗ ಹಾಕ್ಬೋದು. ನೀವು ಅವಾಗೆ ಒಂದು ನಮ್ಗೆ ಅಂಡರ್ ಕನ್ಸ್ಟ್ರಕ್ಷನ್ ನೋಡಿದಿರಲ್ವಾ, ಅದೇ ರೀತಿನೇ ಅವರು ಹಂಗೆ ಕೊಡ್ತಾರೆ. ಅವರು ಯಾವ್ದು ಟರ್ಮೈಟ್ ಹಾಕಿಲ್ಲ, ಏನು ಬೇಡ ಅಂತ ಏನು ಇಲ್ಲ. ಹಂಗೆ ಸುಮ್ಮನೆ. ಇನ್ನೊಂದು ವಿಚಾರ ಸರ್, ಕಾಮನ್ ಕಾರ್ಪೆಂಟರ್, ಕಾಮನ್ ಮೇಸ್ತ್ರಿಗಳು ಇದನ್ನ ಎಕ್ಸೆಪ್ಟ್ ಆಗ್ತಾರಾ, ಬರುತ್ತಾ ಅವ್ರಿಗೆ? ಹೌದು ಸರ್, ನೀವು ಈಗಾಗಲೇ ನೋಡ್ದಂಗೆ ಅವರು ಕಾಮನ್ ಕಾರ್ಪೆಂಟರ್. ಓಕೆ, ಅವರು 40 ವರ್ಷದಿಂದಾನು ಈ ವುಡ್ ಮಾಡ್ತಾ ಇರೋದೆ. ಓಕೆನಾ, ಅವರು ನೋಡಿ ಅವ್ರು ಹೆಂಗ್ ಉಳಿಯಲ್ಲಿ ಹೊಡೆದ್ರು, ಕಾಮನ್ ಕಾರ್ಪೆಂಟರ್ ತರಾನೇ ಅವ್ರು ಮಾಡಿದ್ರು. ಓಕೆ, ಮಷಿನ್ ಕಟಿಂಗು ಅಷ್ಟೇ ಅದು ಬರೋದು. ಇದನ್ನೇನು ಸ್ಪೆಷಲೈಸ್ಡ್ ಆಗಿ ಏನಂತಾರೆ ಅಂತ ಹೇಳಿದ್ರೆ, ಇವಾಗ ಯಾರು ಗೊತ್ತಿಲ್ಲವ್ರು ಏನಂತಾರೆ, ಇಲ್ಲ WPC ಬೇರೆಯವರೇ ಮಾಡಬೇಕು, ಅದಕ್ಕೆ ಸ್ಪೆಷಲ್ ಕಾರ್ಪೆಂಟರ್ ಬೇಕು, ಅದನ್ನ ಹೇಳ್ತಾರೆ ಮಾರ್ಕೆಟ್ ಅಲ್ಲಿ. ಅಂದ್ರೆ ಅದು ಯಾವ್ದು ನಿಜ ಏನು ಇಲ್ಲ, ಯಾವ್ದು ಯಾರು ಬೇಕಂದ್ರೂ ಮಾಡ್ಬೋದು. ಸ್ಕ್ರೂಯಿಂಗ್ ಮಾಡ್ಬೇಕು, ಮಳೆ ಹೊಡಿಬಾರ್ದು, ಸ್ಕ್ರೂ ಮಾಡ್ಬೇಕಾಗತ್ತೆ. ಇನ್ನೊಂದು ವಿಚಾರ, ಇದು ತುಂಬಾ ಹೆವಿ ಇರುತ್ತಾ, ತುಂಬಾ ಲೈಟ್ ವೇಟ್ ಇರುತ್ತಾ, ಅಥವಾ ವುಡನ್ಗೆ ಸಮವಾಗಿರುತ್ತಾ? ವುಡ್ಗೆ ಸಮವಾಗೇ ಇರುತ್ತೆ ಸರ್ ಇದು. ಓಕೆ, ಇನ್ನ ವುಡ್ಗೆ ಹೇಳ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗೇ ಇರುತ್ತೆ ಅಂತ ನಾನು ಹೇಳ್ಬೋದು. ನಮ್ಮ ಪ್ರಾಡಕ್ಟ್ ನಾವು ಹೇಳ್ಕೊಂಡ್ಬಿಟ್ರೆ ಅದು ತಪ್ಪಾಗುತ್ತೆ. ಓಕೆನಾ, ಯಾಕಂದ್ರೆ ಇಲ್ಲಿಗೆ ಬಂದು ನಮ್ಮ ಕಸ್ಟಮರ್ ನೋಡೋರೆ ಹೇಳ್ತಾರೆ, ಏನ್ ಸರ್ ಇದು ವುಡ್ಗಿಂತಾನೆ ವೆಯ್ಟ್ ಜಾಸ್ತಿ ಇದೆ ಅಂತ. ಯಾಕಂದ್ರೆ ನಾವು ಕೊಡೋ ಡೆನ್ಸಿಟಿ ಆ ಥರ ಇರುತ್ತೆ. ಡೆನ್ಸಿಟಿ ಮೇಲೆ ಹೋಗುತ್ತೆ. ಚೆನ್ನಾಗಿರೋ ನಾನು ಹೌದು, ಎಲ್ಲ ಒಂದೇ ಡೆನ್ಸಿಟಿ, ನಾನು 900 ಡೆನ್ಸಿಟಿ ಅದರಿಂದಾನೇ ಇಷ್ಟು ದೊಡ್ಡ ವಿಂಡೋಸ್ ಮಾಡ್ಬೇಕಂತ ಹೇಳಿದ್ರೆ ಅದನ್ನ ತಡಿಬೇಕು. ನೀವು ನೋಡಿದ್ರ ಅದು ರಾಡ್ಸೇ ಎಷ್ಟೊಂದು kg ಬರುತ್ತೆ, ಅದನ್ನ ತಡಿಬೇಕಾಗುತ್ತೆ ಅದು ಎಲ್ಲ. ಓಕೆ, ಅದರಿಂದ ಒಳ್ಳೆ ಕ್ವಾಲಿಟಿ ನಾವು ಹಾಕೋದ್ರಿಂದ ನಿಮಗೆ ಆ ವೆಯ್ಟ್ ಕೂಡ ನಿಮಗೆ ವುಡ್ಗೆ ಸಮ ಬರುತ್ತೆ, ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೂ ಬರುತ್ತೆ. ಇದರಲ್ಲಿ ಬೇರೆ ಬೇರೆ ರೀತಿಯ ಗ್ಲಾಸ್ ಅಂಡ್ ಅದ್ರ ಥಿಕ್ನೆಸ್ ಇರೋ ಗ್ಲಾಸ್ಗಳನ್ನೆಲ್ಲ ಇಂಟಿಗ್ರೇಟ್ ಮಾಡ್ಬೋದು. ಹೌದು, ಮಾಡ್ಬೋದು ಸರ್. ನೀವು ನೋಡ್ದಂಗೆ ಅಲ್ಲಿ ನಾವು ಒಂದು ಇದ್ರ ತೋರಿಸ್ತೀವಲ್ಲ, ಅದು ನಮಗೆ ಇದು ಅದನ್ನ ತಟ್ಟು ಅಂತ ಕರಿತೀವಿ ನಾವು. ಅದು ಗ್ಯಾಪ್ನ ಅದು 30 mm ತಟ್ಟಿರುತ್ತೆ. ಆ 30 mm ತಟ್ಟಲ್ಲಿ ನೀವು 4 mm ಗ್ಲಾಸ್ ಹಾಕೊಬೋದು, 8 mm ಗ್ಲಾಸ್ ಹಾಕೊಂಬೋದು, 12 mm ಗ್ಲಾಸನ್ನು ನೀವು ಹಾಕೊಬೋದು. ಯಾವ ಗ್ಲಾಸ್ ಬೇಕಂದ್ರೂ ಹಾಕೊಂಡು ಅದ್ರ ಮೇಲೆ ನೀವು ಬಿಡಿಂಗ್ ಉಳಿಸ್ಕೋಬಹುದು ಅಷ್ಟೇ. ಸೂಪರ್. ಸ್ವಲ್ಪ ಜನ ಅಂದ್ರೆ ನಾವು ಡಿಸೈನ್ ಗ್ಲಾಸ್ ಹಾಕ್ಬೇಕು ಸರ್, ನಾವು ಹಂಗ್ ಗ್ಲಾಸ್ ಹಾಕ್ಬೇಕು, ಯಾವುದೇ ಗ್ಲಾಸ್ ಬೇಕಂದ್ರೂ ಅದರಲ್ಲಿ ಉಳಿಸ್ಬೋದು, ಮಾಡ್ಕೊಂಡು ತೊಂದರೆ ಇಲ್ಲ ಅಂತ. ತೊಂದರೆ ಏನು ಇಲ್ಲ ಸರ್. ಫೈನಲ್ ಆಗಿ ಒಂದೇ ಕ್ವಶನ್ ಕೇಳ್ಬಿಡ್ತೀನಿ, ಏನೇನು ಸೈಜಸ್ಗಳು ಅವೈಲೇಬಲ್ ಇದೆ? ನಮ್ದು ಶೀಟ್ಸ್ ನಿಮಗೆ ಇಂಟೀರಿಯರ್ ಶೀಟ್ಸ್ ಬಂದ್ಬಿಟ್ಟು ಅದು ನಿಮಗೆ 5 mm 6 mm ಶೀಟ್ಸ್ ಇಂದಾನು ಸ್ಟಾರ್ಟ್ ಆಗುತ್ತೆ. ಓಕೆ, ಕೆಲವೊಂದು ಹತ್ರ 6 mm ರಿಕ್ವೈರ್ಮೆಂಟ್ ಇರುತ್ತೆ ಇಂಟೀರಿಯರ್ ಅಲ್ಲಿ, ಕೆಲವೊಂದು ಹತ್ರ 8 mm ಇರುತ್ತೆ, ಕೆಲವೊಂದು 12 mm ಇರುತ್ತೆ. ಮ್ಯಾಕ್ಸಿಮಮ್ ಜಾಸ್ತಿ ಇಂಟೀರಿಯರ್ ಯೂಸ್ ಮಾಡ್ತಾರೆ 18 mm 18 mm ಶೀಟ್, ಮುಕ್ಕಾಲಿನ ಶೀಟು ಅಂತ ಯೂಸ್ ಮಾಡ್ತಾರೆ. ಅದು ಎಲ್ಲ ಸೈಜಸ್ 8x4 ಬಂದ್ಬಿಟ್ಟು ನಿಮ್ಗೆ 5 mm ಇಂದ 30 mm ವರೆಗೂ ಬರುತ್ತೆ. ಅದೇ ರೀತಿ ಡೋರ್ಸ್ ಕೂಡ ನಿಮ್ಗೆ ಬರುತ್ತೆ. ಡೋರ್ ಫ್ರೇಮ್ಗಳನ್ನು ಹೇಳ್ಬಿಡಿ ಸರ್. ಫ್ರೇಮ್ ಬಂದ್ಬಿಟ್ಟು ನಿಮಗೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು 3x2 ಇಂದ ಸ್ಟಾರ್ಟ್ ಆಗುತ್ತೆ. 3x2 ಒಂದಿರುತ್ತೆ, 4x2 ಒಂದಿರುತ್ತೆ, 4 2 1/2 ಒಂದಿರುತ್ತೆ, 5 2 1/2 ಒಂದಿರುತ್ತೆ. ಸೊ ಕಸ್ಟಮರ್ ಬಂದಿದ ತಕ್ಷಣ ಅವ್ರಿಗೆ ಏನಪ್ಪ ಇದೇ ಸೈಜಲ್ಲಿ ಇದೆ, ನಮ್ಗೆ ಈ ಸೈಜಲ್ಲಿ ಬೇಡ, ಇನ್ನೊಂದು ಸೈಜ್ ಬೇಕು ಅನ್ನೋದಕ್ಕೋಸ್ಕರ ನಾವು ಇದನ್ನೆಲ್ಲ ಮಾಡಿದ್ವಿ. ಇನ್ನೊಂದು ಏನಂತ ಹೇಳಿದ್ರೆ ಪ್ರೈಸಸ್ ಕೂಡ ಅದು ವೇರಿ ಆಗ್ತಾ ಇರುತ್ತೆ. ಡೋರ್ಗಳು ಯಾವ ಸೈಜಸ್ ಸಿಗುತ್ತೆ ನಿಮಗೆ? ಥಿಕ್ನೆಸ್ ಏನೇನಿರುತ್ತೆ? ಡೋರು ಥಿಕ್ನೆಸ್ ಬಂದ್ಬಿಟ್ಟು ನಿಮಗೆ 25 mm ಇಂದನೂ ಸ್ಟಾರ್ಟ್ ಆಗುತ್ತೆ. ಓಕೆ, ಇನ್ನ ಒಂದು ಸ್ವಲ್ಪ ಜನ ಹೇಳ್ತಾರೆ ಅವ್ರ ರಿಕ್ವೈರ್ಮೆಂಟ್ ಹೇಳ್ತಾರೆ ನಮ್ಗೆ 24 mm ಸಾಕು ಅಂತ, ಅವಾಗೂ ಮಾಡ್ತೀವಿ. ಅಂದ್ರೆ ಜಾಸ್ತಿ ಮ್ಯಾಕ್ಸಿಮಮ್ ಬರೋದು ನಮಗೆ 25 mm ಇಂದ ಸ್ಟಾರ್ಟ್ ಆಗುತ್ತೆ. ಆಗುತ್ತೆ. ಹೌದು, ಜಾಸ್ತಿ ಮೂವ್ ಆಗೋದು 30 mm
ಯಾಕಂದ್ರೆ ಆ 30mm ಅಲ್ಲಿ ಯಾವುದೇ ರೀತಿ ಅದ್ರ ಲಾಕ್ ಹಾಕ್ಬೋದು ಅಂದ್ಬಿಟ್ಟು ಎಲ್ಲ ಜಾಸ್ತಿ 30mm ಯಾರಾದ್ರೂ ಇವಾಗ ಬೈ ಮಾಡಬೇಕು ಅಂತಂದ್ರೆ ಯಾವ ರೀತಿ ಬೈ ಮಾಡಬೇಕು? ಅದು ಎರಡು ರೀತಿ ಹೇಳಿ ನಮಗೆ. ಒಂದು ಕಾಂಟ್ರಾಕ್ಟರ್ ಇರ್ತಾರೆ, ಇನ್ನೊಂದು ಇಂಡಿವಿಜುವಲ್ ಹೌಸ್ ಓನರ್ ಇರ್ತಾರೆ. ಅವ್ರು ಇಬ್ರು ಯಾವ ರೀತಿ ಬೈ ಮಾಡ್ಬೇಕು ನಿಮ್ಮ ಹತ್ರ? ಸರ್, ಕಾಂಟ್ರಾಕ್ಟರ್ ಆಗಲಿ ಇಂಡಿವಿಜುವಲ್ ಹೌಸ್ ಓನರೇ ಆಗಲಿ, ನಾನು ಎಲ್ಲರಿಗೂ ಇಲ್ಲಿಗೆ ಅಂತಲ್ಲ, ನೀವು ಎಲ್ಲೇ ಹೋಗಿ ಫಸ್ಟ್ ಪ್ರಾಡಕ್ಟ್ನ ನೋಡಿ. ಪ್ರಾಡಕ್ಟ್ನ ನೋಡಿದ್ರೆ ಅವ್ರಿಗೆ ಅರ್ಥ ಆಗೋದು. ಓಕೆ, ಇಲ್ಲಿಗೆ ಬಂದ್ರೆ ನೀವು ಫ್ಯಾಕ್ಟ್ರಿಗೆ ಬಂದ್ರೆ ಈ ಸ್ಕ್ರೂ ಹೆಂಗ್ ಆಗ್ತಾ ಇದಾರೆ, ಇದು ಕಟಿಂಗ್ ಹೆಂಗ್ ಆಗ್ತಾ ಇದೆ, ಓಕೆ, ನಮ್ಮ ಮೆಟೀರಿಯಲ್ ಹೆಂಗಿದೆ, ನಮ್ಮ ಮೆಟೀರಿಯಲ್ ಕಟ್ ಆದ್ಮೇಲೆ ಹೆಂಗ್ ಕಾಣಿಸುತ್ತೆ, ಓಕೆ, ರಾ ಮೆಟೀರಿಯಲ್ ಹೆಂಗ್ ಕಾಣಿಸುತ್ತೆ ನೋಡಿ, ಅಲ್ಲಿ ನಾವು ಕಿಟಕಿ ಮಾಡಿಕ್ಕಿದೀವಿ, ನಾವು ಗ್ಲಾಸ್ ಫಿಟ್ ಮಾಡಿದ್ಮೇಲೆ ಹೆಂಗ್ ಕಾಣಿಸುತ್ತೆ, ಅದನ್ನೆಲ್ಲ ಅವ್ರಿಗೆ ಏನಂತ ಹೇಳಿದ್ರೆ ಫೋನಲ್ಲೇ ಮಾತಾಡಿ ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ಕೊಟೇಶನ್ ಕೇಳೋದು, ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ನಾನು ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ತಾನೆ ಇರ್ತೀನಿ, ಪ್ರಾಡಕ್ಟೇ ನೋಡಿಲ್ಲ, ನಾನು ಯಾವ ಕೊಟೇಶನ್ ಕೊಟ್ರು ನಿಮ್ಗೆ ಅರ್ಥ ಪ್ರಯೋಜನ ಇಲ್ಲ. ನಾನು ಹಾಫ್ ಅನ್ ಅವರ್ ನಿಮ್ಮ ಹತ್ರ ಮಾತಾಡ್ತಾನೆ ಇದ್ರು ಹಂಗಿದೆ ಹಿಂಗಿದೆ ಅಂದ್ಬಿಟ್ಟು ಏನು ಯೂಸ್ ಆಗಲ್ಲ. ಅದು ನೀವು ಬಂದ್ಬಿಟ್ಟು ಇಲ್ಲ 5 ನಿಮಿಷ ನೋಡಿದ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ ಅಂತ. ನಾವು ಕನ್ಸ್ಟ್ರಕ್ಷನ್ ಮಾಡೋ ಕಾಂಟ್ರಾಕ್ಟರ್ಗೆ ಆಗಲಿ ರಿಟೇಲರ್ಗೆ ಆಗಲಿ ಬಂದು ನಮ್ಮ ಪ್ರಾಡಕ್ಟ್ ನೋಡಿ. ಸರ್, ಆದ್ರೆ ಬೆಂಗಳೂರವ್ರೇನೋ ಬರ್ತಾರೆ, ಹೊರಗಡೆ ಅವ್ರು ಬರಕ್ಕಾಗಲ್ವಲ್ಲ, ಅವ್ರೇನ್ ಮಾಡ್ಬೇಕು? ಬರಕ್ಕಾಗ್ದಿರೋ ಸರ್, ನನಗೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಹೊರಗಡೆ ನಾನು ಕಾಲ್ಸ್ ಬರ್ತವೆ, ಬರೋರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವಿಡಿಯೋ ಕಾಲ್ ಮಾಡ್ಬಿಡ್ತಾರೆ. ವಿಡಿಯೋ ಕಾಲ್ ಮಾಡ್ಬೋದು, ವಿಡಿಯೋ ಕಾಲ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಮೈಸೂರು, ತುಮಕೂರು, ನಮ್ಮ ವೀಕ್ಷಕರು ಎಲ್ಲ ಕಡೆ ಇದ್ದಾರೆ. ಅವ್ರಿಗೆ ಏನ್ ಮಾಡ್ಬೇಕು ಸರ್? ಅವರು ಅದೇ ವಿಡಿಯೋ ಕಾಲ್ ಮಾಡಿಬಿಟ್ಟು ನಾವು ಇಲ್ಲಿ ತೋರಿಸ್ತೀವಿ, ಹಿಂಗಿದೆ ಹಂಗಿದೆ ಅಂದ್ಬಿಟ್ಟು. ಓಕೆ ಓಕೆ ಓಕೆ. ಅಕಸ್ಮಾತ್ ಅವ್ರಿಗೆ ಏನಾದ್ರು ಇಲ್ಲ ನಾವು ಬಂದು ಟಚ್ ಅಂಡ್ ಫೀಲ್ ಮಾಡ್ಬೇಕು ಅಂದ್ರೆ ಇಲ್ಲಿವರೆಗೂ ಬರಲೇಬೇಕಾಗುತ್ತೆ. ನೋಡಿ, ವಿಡಿಯೋ ಕಾಲ್ ಆಪ್ಷನ್ಸ್ ಕೂಡ ಇದೆ. ನನ್ನ ವಿಡಿಯೋದಲ್ಲೇ ಆಲ್ಮೋಸ್ಟ್ ಎಲ್ಲ ನೋಡ್ಬಿಟ್ರಿ ನೀವು. ಅಂಡ್ ಆದ್ರೂ ಕೂಡ ಡೌಟ್ ಇದ್ರೆ ನೀವು ಅದನ್ನ ವಿಡಿಯೋ ಕಾಲ್ ಮಾಡಿ ಕೂಡ ನೀವು ಇಲ್ಲಿ ವಿಚಾರಿಸ್ಕೊಳ್ಬಹುದು. ಇದೇ ಅಲ್ವಾ ಬೈಯಿಂಗ್ ಪ್ರೊಸೆಸ್? ಬೈಯಿಂಗ್ ಪ್ರೊಸೆಸ್ ಹೆಂಗೆ? ಎಲ್ಲ ಓಕೆ ಆಯ್ತು, ಆಮೇಲೆ ಎಲ್ಲ ಓಕೆ ಆದ್ಮೇಲೆ ಏನಂತ ಮಾಡ್ತಾರೆ ಅಂತಂದ್ರೆ 50% ಅಡ್ವಾನ್ಸ್ ಮಾಡ್ಬಿಟ್ಟು ಹೋಗ್ತಾರೆ. ಸರಿ, ನಾವೆಲ್ಲ ರೆಡಿ ಮಾಡಿಸ್ಬಿಟ್ಟು ಅವ್ರಿಗೆ ಒಂದು ಫೋಟೋ ತೆಗೆದು ಕಳಿಸ್ತೀವಿ, ಸರ್ ನಿಮ್ಮ ಪ್ರಾಡಕ್ಟ್ ನೀವು ರೆಡಿ ಇದೆ ಅಂದ್ಬಿಟ್ಟು. ತುಂಬಾ ಜನ ಏನ್ ಮಾಡ್ತಾರೆ, ನಮ್ಮ ಪ್ರಾಡಕ್ಟ್ ರೆಡಿ ಇದೆಯಾ ಬರ್ತೀವಿ ರೀ ಸರ್ ಅಂತ ಬಂದು ನೋಡ್ತಾರೆ, ನೋಡ್ಬಿಟ್ಟು ಪೇ ಮಾಡ್ತಾರೆ. ಮಾಡಿದ್ಮೇಲೆ ಅದು ಟ್ರಾನ್ಸ್ಪೋರ್ಟ್ ಏನಿದೆಯೋ ಅದನ್ನ ಮಾಡ್ಬಿಟ್ಟು ಅವ್ರಿಗೆ ಕಳಿಸ್ಬಿಡ್ತೀವಿ. ಇಲ್ಲೆಲ್ಲ ಟ್ರಾನ್ಸ್ಪೋರ್ಟ್ ಅಲ್ಲಿ ಇದೆಯಾ? ಇಲ್ಲೆಲ್ಲ ಇದೆ, ಎಲ್ಲ ವ್ಯವಸ್ಥೆ ಇದೆ. ಸರಿ, ಒಂದ್ ವೇಳೆ ಬರಕ್ಕಾಗಿಲ್ಲ, ಅಲ್ಲಿ ಮನೆಯಿಂದಾನೆ ಓಕೆ ಅಂತಂದ್ರೆ? ಹಂಗೂ ತುಂಬಾ ಜನ ಇದ್ದಾರೆ. ಯಾಕಂದ್ರೆ ಒಂದ್ಸತಿ ಬಂದು ಮೀಟ್ ಆದ್ಮೇಲೆ ಅವ್ರಿಗೆ ಟ್ರಸ್ಟ್ ಕ್ರಿಯೇಟ್ ಆಗಿರುತ್ತೆ. ಸರಿ, ಓಕೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಹೋಗಿರ್ತಾರೆ. ಇಲ್ಲ ನಂಗೆ ಇವಾಗ ಶಿವಮೊಗ್ಗ ನಾವು ಕಳ್ಸಿದ್ವಿ ಹೋದ ವಾರ, ಅವರು ಅಷ್ಟೇ ಒಂದೇ ಸತಿ ಬಂದಿದ್ದು ಕಸ್ಟಮರ್, ಅವ್ರು ಪೇ ಮಾಡ್ಬಿಟ್ಟು ಹೋಗಿದ್ರು. ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಆನ್ಲೈನ್ ತುಂಬಾ ಇದೆ, ನಾವು ಗೂಗಲ್ ಪೇ ಮಾಡ್ತೀವಿ, ಅದಾದ್ಮೇಲೆ ನಾವು ಅವ್ರಿಗೆ ಡೆಲಿವರಿ ಕೊಟ್ಬಿಡ್ತೀರಾ? ಡೈರೆಕ್ಟ್ ಆಗಿ ಡೆಲಿವರಿ ಕೊಟ್ಬಿಡ್ತೀರಾ. ಅಕಸ್ಮಾತ್ ಅಲ್ಲಿ ಹೋದ್ಮೇಲೆ ಫಿಟ್ಟಿಂಗು ಎಲ್ಲ ತುಂಬಾ ಇರುತ್ತೆ. ಓಕೆ, ಅವ್ರಿಗೆ ಸ್ವಲ್ಪ ಜನಕ್ಕೆ ಏನಂದ್ರೆ ಕಾರ್ಪೆಂಟರ್ ಸಿಗಲ್ಲ ಅವ್ರಿಗೆ. ಅವಾಗ ಏನಂತಾರೆ, ನಮ್ಮ ಕಾರ್ಪೆಂಟರ್ಸೇ ಹೋಗಿ ಅದೇನು ಲೈಬ್ರರಿ ಚಾರ್ಜಸ್ ಅಪ್ಲೈ ಆಗುತ್ತೆ, ಅದು ಮಾಡ್ಕೊಡ್ತೀರಾ? ಹೌದು, ಅಲ್ಲೇ ಹೋಗ್ಬಿಟ್ಟು ಅವೈಲೇಬಲ್ ಇಲ್ಲ ಅಂದ್ರೆ ಅವ್ರಿಗೆ ಯಾರು ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಓಕೆ, ಈಗಿನ ಇದರಲ್ಲಿ ಲೇಬರ್ ಸಿಕ್ಕೋದು ತುಂಬಾ ಕಷ್ಟ ಇದೆ. ಅವ್ರು ಫೋನ್ ಮಾಡ್ತಾರೆ, ಅವಾಗ ಏನಂತ ಹೇಳಿದ್ರೆ ನಾವೇ ಇಲ್ಲಿಂದ ನಮ್ಮ ಕಾರ್ಪೆಂಟರ್ನ ಕಳಿಸ್ಕೊಡ್ತೀವಿ. ಆಮೇಲೆ ಒಂದು ಸ್ವಲ್ಪ ಜನ ಎತ್ಕೊಂಡು ಪಾಪ ಅವ್ರು ಎತ್ಕೊಂಡು ನನಗೆ ಪ್ಲೈವುಡ್ ಅಲ್ಲೇ ನನಗೆ ಒಂದು ವಾರ್ಡ್ರೋಬ್ ಮಾಡ್ಕೊಡಿ ಅಂತಲೂ ಕೇಳೋರು ಇದ್ದಾರೆ. ಓಕೆ, ಅವಾಗ ಏನು ನಾವು ಇಡೀ ಮನೆಯೇ WPC ಮಾಡಿರ್ತೀವಿ. ಓಕೆ, ಕಬೋರ್ಡ್ಸು ಇದನ್ನ ಮಾತ್ರ ಅವರು ಪ್ಲೈವುಡ್ ಅಲ್ಲಿ ಮಾಡ್ಕೊಟ್ಬಿಡಿ ಸರ್, ಯಾಕಂದ್ರೆ ಒಂದು 10% ಇದ್ರೂ ಜಾಸ್ತಿ ಆಗುತ್ತೆ ಇದರಲ್ಲಿ. ಅದರಿಂದ ಅವ್ರು ಹಂಗೆ ಕೇಳೋದ್ರಿಂದ ಅವಾಗ ನಾವು ಪ್ಲೈವುಡ್ ಅಲ್ಲಿ ಮಾಡಿಕೊಡ್ಬೇಕಾಗುತ್ತೆ. ಯಾಕಂದ್ರೆ ಇಡೀ ಮನೆ WPCನ ಆಡ್ಕೊಂಡಿದ್ದಾರೆ, ಅವರು 2 ಮರ ಉಳಿಸ್ಬಿಟ್ಟಿದ್ದಾರೆ ಆಲ್ರೆಡಿ. ಕರೆಕ್ಟ್ ಆಗಿ ಹೇಳಿದ್ರೆ. ಸರ್, ಇವಾಗ ಫೈನಲ್ ಆಗಿ ತಮ್ಮ ಈ ಶೋರೂಮ್ ಅಥವಾ ಈ ಫ್ಯಾಕ್ಟ್ರಿ ಏನಿದೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಅವೈಲೇಬಲ್ ಇರುತ್ತೆ? ಯಾವ ವಾರಗಳು ಅವೈಲೇಬಲ್ ಇರುತ್ತೆ ಸರ್? ಇದು ಹೇಳ್ಬೇಕಂತಂದ್ರೆ ಬೆಳಗ್ಗೆ 9 ಗಂಟೆಯಿಂದ ನೈಟ್ 7 o'clock ಇರುತ್ತೆ. ಓಕೆ, ಈವ್ನಿಂಗ್ 7. ಸಂಡೇನ ರಜೆ ಇದೆಯಾ? ಸಂಡೇ ರಜಾ ಇರುತ್ತೆ. ಅಂದ್ರೆ ನನಗೆ ಏನಾಗ್ಬಿಟ್ಟಿತ್ತು ಅಂದ್ರೆ ಈ ನಡುವೆ ಜಾಸ್ತಿ ಕಾರ್ಪೊರೇಟ್ ಕ್ಲೈಂಟ್ಸ್ ಬರ್ತಾರೆ, ಅವ್ರು ಏನ್ ಮಾಡ್ತಾರೆ ಸ್ಯಾಟರ್ಡೆ ಸಂಡೇ ಪಾಪ ಅವ್ರಿಗೆ ಆಫ್ ಇರುತ್ತೆ. ಹೌದೌದು. ಕಸ್ಟಮರ್ ಕಾಲ್ ಮಾಡಿದ್ರೆ ನಾನು ಬರಲ್ಲ ಅಂತ ಹೇಳಲ್ಲ. ಆದ್ರೆ ನೀವು ಬರಕ್ ಮುಂಚೆ ಒಂದು ಕಾಲ್ ಮಾಡಿ ಬನ್ನಿ, ಒಂದು ಫೋನ್ ಮಾಡಿದ್ರೆ ಒಂದು ಫೋನ್ ಮಾಡ್ಬಿಟ್ಟು ನಾನು ಬರಕ್ ಈ ಟೈಮ್ ಆಗುತ್ತೆ ನನಗೆ ಹೇಳಿದ್ರೆ ಓಕೆ ಸರಿ ನಾನು ಈ ಟೈಮ್ ನಾನು ಬರ್ತೀನಿ ಅಂತ ಅವೈಲೇಬಲ್ ಇರ್ತೀರಾ? ಅವೈಲೇಬಲ್ ಹೆಂಗೋ ಒಂದು ಮಾಡ್ಕೊಂಡು ಕಸ್ಟಮರ್ಗಂತೂ ಯಾವಾಗ ಅವೈಲೇಬಲ್ ಇರ್ತೀವಿ. ಓಕೆ, ಸಿಗ್ತೀರಾ ಕಸ್ಟಮರ್ಗೆ ಎಲ್ಲ ಯಾವಾಗ ಬೇಕಾದ್ರೂ ಅವೈಲೇಬಲ್ ಇರ್ತೀವಿ. ಅಂದ್ರೆ ಬಿಫೋರ್ ಕಮಿಂಗ್ ದೇರ್ ಟು ಗಿವ್ ಎ ಕಾಲ್. ಸೊ ವೀಕ್ಷಕರೇ, ಏನು WPC ಕಾರ್ಟ್ ಇದೆ, ಇವರ ಫೋನ್ ನಂಬರ್, ಅಡ್ರೆಸ್, ವಾಟ್ಸಪ್ ನಂಬರ್, ಜೊತೆಲಿ ಪೇಮೆಂಟ್ ಮಾಡೋದಿದ್ರೆ ಪೇಮೆಂಟ್ ಡೀಟೇಲ್ಸ್ಗಳು, ಲೊಕೇಶನ್ಸು ಪ್ರತಿಯೊಂದು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ. ಸ್ಕ್ರೀನ್ ಮೇಲೆ ಸರ್ ನಂಬರ್ ಬರ್ತಾ ಇದೆ, ಎನಿ ಟೈಮ್ ಕಾಲ್ ಮಾಡಿ. ಕಾಲ್ ಪಿಕ್ ಮಾಡಿಲ್ಲ ಅಂದರೆ ವಾಟ್ಸಪ್ ಮಾಡಿ, ಅವರು ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು, ಫೋಟೋಸ್ ಬೇಕಂದರೆ ಫೋಟೋಸು, ವಿಡಿಯೋ ಕಾಲ್ ಬೇಕಂದರೆ ವಿಡಿಯೋ ಕಾಲು ಎಲ್ಲವನ್ನು ತಿಳಿಸ್ಕೊಡ್ತಾರೆ. ಸರ್, ಮುಂದಿನ ದಿನಗಳಲ್ಲಿ ಇದೇ ರೀತಿ ಇನ್ನೇನಾದರೂ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡೋ ಸೈನ್ ಇದೆಯಾ? ಇನ್ನ ಹೊಸ ಪ್ರಾಡಕ್ಟ್ ಅಂದರೆ ಇವಾಗ ನ್ಯಾಚುರಲ್ ಫೈಬರ್ ಕಂಪೋಸಿಟ್ ಅಂತ ಒಂದು ಬರ್ತಾ ಇದೆ, NFC ಅಂತ. ಏನು ಸರ್ ಅದು ಆ್ಯಕ್ಚುಲಿ?
ನ್ಯಾಚುರಲ್ ಫೈಬರ್ ಕಂಪೋಸಿಟ್ ಅಂದ್ಬಿಟ್ಟು ಅದು ಅಲ್ಟ್ರಾ ಪ್ರೀಮಿಯಂ ಪ್ರಾಡಕ್ಟ್ ಬರುತ್ತೆ. ಅದು ಇದರಲ್ಲೇ ಅಲ್ಟ್ರಾ ಪ್ರೀಮಿಯಂ ಅಂತ ಹೇಳಿ ಇದೇ ಪ್ರೀಮಿಯಂ ಪ್ರಾಡಕ್ಟ್, ಆಲ್ಮೋಸ್ಟ್ ನಿಮಗೆ ಪ್ರೀಮಿಯಂ ಪ್ರಾಡಕ್ಟ್ ಇದೆ. ಯಾಕಂದ್ರೆ ನಿಮಗೆ ಲೈಫ್ ಟೈಮ್ ಪ್ರಾಡಕ್ಟ್ ಅಂದ್ರೆ ಪ್ರೀಮಿಯಂ ಪ್ರೀಮಿಯಂ. ಓಕೆ, ಅದರಲ್ಲೂ ಅಲ್ಟ್ರಾ ಪ್ರೀಮಿಯಂ ಬರ್ತಾ ಇದೆ. ಅಲ್ಟ್ರಾ ಪ್ರೀಮಿಯಂ ಜಾಸ್ತಿ ಬರುತ್ತೆ. ಅದರಲ್ಲಿ ಇನ್ನ ಜಾಸ್ತಿ ಏನಂತ ಹೇಳಿದ್ರೆ ಇಂಟೀರಿಯರ್ಸ್ಗೆ ಅದಕ್ಕೆ ನಿಮಗೆ ಯೂಸ್ ಮಾಡಬಹುದು. ಇವಾಗಲೇ ಹೇಳೋದು ಬೇಡ, ಮುಂದಿನ ದಿನಗಳ ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಕೂಡ ಮಾಡೋದು ಸರ್. ಯಾವಾಗ ಆದಷ್ಟು ಬೇಗ ಬರುತ್ತೆ ಸರ್ ಪ್ರಾಡಕ್ಟ್ ಅದು? ಸರ್ ಆದಷ್ಟು ಬೇಗ ಲಾಂಚ್ ಮಾಡೋಣ ಅಲ್ವಾ? ಹಾಗಾದ್ರೆ ಸೂಪರ್. ನಿಮ್ಮ ಕನ್ನಡ ಕೋರ ಮುಖಾಂತರನೇ ಅದನ್ನ ಲಾಂಚ್ ಮಾಡ್ಬಿಡೋಣ ಹಾಗಾದ್ರೆ. ಸೊ ನೋಡೋದಲ್ಲ ವೀಕ್ಷಕರೇ, ನಿಮಗೋಸ್ಕರ ಎಷ್ಟು ಉತ್ತಮವಾದ ವಿಡಿಯೋ ತಂದಿದ್ದೀನಿ. ಸೊ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ. ಸರ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಈಕೋ ಫ್ರೆಂಡ್ಲಿ ಪ್ರಾಡಕ್ಟ್, ಲೈಫ್ ಟೈಮ್ ಪ್ರಾಡಕ್ಟ್ ಅನ್ನ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಿಮ್ಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.